ನಮ್ಮ ಸೌಜನ್ಯ ಹೋರಾಟದ ಕಟ್ಟ ಕಡೆಯ ಒಬ್ಬ ಸದಸ್ಯನ ಬಗ್ಗೆಯೂ ತುಚ್ಛವಾಗಿ ಮಾತನಾಡಿದ ಎಷ್ಟು ದೊಡ್ಡ ಜನ ಆದರೂ ನಾವು ಮಾತಾಡ್ತೇವೆ, ಬಿಡುವುದಿಲ್ಲ. ಸ್ವಾಮಿಗಳ ಬಗ್ಗೆ, ಪೀಠಗಳ ಮೇಲೆ ನಮಗೆ ಅಭಿಮಾನ ಇದೆ. ನಾವು ಕಪಟಧಾರಿ ಸ್ವಾಮಿಗಳು, ವೇಷಧಾರಿ ಸ್ವಾಮಿಗಳು, ನಾಮಧಾರಿ ಸ್ವಾಮಿಗಳು, ಇಂಥ ಕಾಮುಕ ಸ್ವಾಮಿಗಳು, ಇಂಥ ಸ್ವಾಮಿಗಳ ಬಗ್ಗೆ ಮಾತ್ರ ಮಾತಾಡಿದ್ದು. ಅವನು ಬಾರಿತಾಯನಂತ ಒಂದು ಅಲ್ಪ ಅಲ್ಲ, ಒಂದು ಕಚಡ ಜನ. ಅವನು ಬರೀ ಅವನು ಹಣಕ್ಕೋಸ್ಕರ ಸಾಯುವ ಜನ. ಅವನ ಹತ್ರ ಅವನಿಗೆ ಮಂತ್ರ ಗೋಚ ಅನುಷ್ಠಾನದ ಯಾವುದಿಲ್ಲ. ಅವನು ಹೋದರೆ ಅವನು ಎನ ಸುಡ್ಲಿಕ್ಕೂ ಬರ್ತಾನೆ, ಪಿಂಡ ಬಿಡಲಿಕ್ಕೂ ಬರ್ತಾನೆ, ಅವನು ಎಂಥ ನಿಮಗೆ ಚಪ್ಪಲು ಹೊಲಿಲಿಕ್ಕೂ ಬರ್ತಾನೆ. ಅವನು ಅಂಥ ಒಂದು ಕಚಡ ಜನ ಅವನು. ಈ ಬಾರಿತಾಯನಿಗೆ ಹೇಳ್ತಾ ಇದ್ದೇನೆ, ನೀನು ಇದನ್ನೆಲ್ಲ ನಿನ್ನ ಮನೆಯಲ್ಲೇ ಮಾಡು, ನಿನ್ನ ಮನೆಯಿಂದಲೇ ನಾವು ತೀರ್ಥ ಪ್ರಸಾದನ ಕೊಟ್ಟು ತಗೊಂಡು ಹೋಗ್ತೇವೆ. ನೀವು ನಮ್ಮ ಎದುರಿನವರ ಮನೆಗೆ ಬಂದು ನೀನು ಯಾಕೆ ಈ ಥರ ವ್ಯಾಪಾರ ಮಾಡ್ತೀವಿ? ಈಗ ಮುಂದೆ ಇನ್ನು ಅಲ್ಲಲ್ಲಿ ಜಾಗ ಕೊಡ್ತೇವೆ, ಎಲ್ಲಿಯಾದರೂ ಟವಲ್ ಹಾಕಿ ಈ ಥರ ಪಾಪದವರ ಮನೆಗೆ ಹೋಗಿ ಪೂಜೆಯನ್ನೇ ಬದಲಿ ತಟ್ಟೆ ಇಡಬೇಡ. ಎಲ್ಲಿಯಾದರೂ ಜಾತ್ರೆಯಲ್ಲಿ ಹೋಗಿ ನೆಲದಲ್ಲಿ ಚಪ್ಪಲೆ ಭಿಕ್ಷುಕ. ಅವನಿಗೆ ಪರಶುರಾಮನಿರಲಿ ಬಲರಾಮನಿರಲಿ ಅವನಿಗೆ ಬಿದ್ದು ಹೋಗಲಿ, ಅದು ಅವನಿಗೆ ಅವನತ್ತ ಸಂಸ್ಕಾರವಿಲ್ಲ ರೀ. ಅವನಿಗೆ ಕರ್ಮಾಂಗ ಸರಿ ಇದ್ದರೆ ಸ್ವಾಮಿಗಳ ಕಾಲಿಗೂ ಅಡ್ಡ ಬೀಳ್ತೇವೆ, ಕರ್ಮಾಂಗ ತಪ್ಪಿದರೆ ಕಾಲಲ್ಲಿ ಹಿಡಿದು ನೆಲಕ್ಕೂ ಬಡಿತೇವೆ. ಇದು ಸ್ಪಷ್ಟವಾಗಿ ನಮ್ಮ ವಿಚಾರಧಾರೆ. ಸ್ವಾಮಿಗಳು ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಒಬ್ಬರು ಫೇಸ್ಬುಕ್ಕಲ್ಲಿ ಬರೆದಿದ್ದಾರೆ, ಶಿವಪ್ರಸಾದ್ ಬಾಯಾರಿತ್ತಾಯ ಅನ್ನುವಂಥವರು ಶೆಟ್ರ ಅಭಿಮಾನಿ ಅಂಥೇಳಿ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ನಿಮ್ಮ ವೀಡಿಯೋಸ್ಗಳನ್ನ ತುಂಬ ಫಾಲೋ ಮಾಡ್ತಾ ಇರಬೇಕು ಅಂಥೇಳಿ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಬರೆದಿದ್ದಾರೆ ಏನು ಅಂತ ಹೇಳಿದರೆ, ಅಬ್ಬಬ್ಬ ಇವನ ಸುಳ್ಳುಗಳನ್ನು ನೋಡಿ ಇದೇ ರೀತಿ ವೈದಿಕರ ಬಗ್ಗೆ, ಪುರೋಹಿತರ ಬಗ್ಗೆ, ದೇವರ ಬಗ್ಗೆ ಎಷ್ಟು ಸುಳ್ಳು ಹೇಳಿರಬೇಡ, ಪರಶುರಾಮ ದೇವರ ಬಗ್ಗೆ ಎಷ್ಟು ಸುಳ್ಳು ಹೇಳಿರಬೇಡ. ಇವನು ದೈವಾರಾಧನೆ ಬಗ್ಗೆ ಹೇಳುವುದನ್ನು ಹೇಗೆ ನಂಬುವುದು? ಸಮಯಕ್ಕೆ ತಕ್ಕ ಹಾಗೆ ಮಾತಾಡುವ ಊಸರವಲ್ಲಿ ಮೈಕದ ಎದುರು ಸುಳ್ಳು ಹೇಳಿ ಸ್ವಾಮೀಜಿಗಳಿಗೆ ಅಡ್ಡ ಬಿದ್ದದ್ದನ್ನು ನೋಡಿ ಬೆಂದು ತಿನ್ನೋಡಿಯಾ ಅಂತ ಹೇಳಿದ್ರೆ ಕೆಲಸ ಮಾಡಿ ತಿನ್ನಬೇಕು ಅನ್ನುವಂಥ ವಿಚಾರದಲ್ಲಿ ಮಾತಾಡಿದ್ದಾರೆ. ಸ್ವಾಮೀಜಿಗೆ ಅಡ್ಡ ಬೀಳುವಂಥ ಫೋಟೋವನ್ನು ಹಾಕಿ ಶಿವಪ್ರಸಾದ್ ಏನು ಬಾಯಾರಿತ್ತಾಯ ಅವರು ಹೇಳಿದ್ದಾರೆ. ಈ ರೀತಿ ಏನು ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ನೋಡಿ, ಆ ಶಿವಪ್ರಸಾದ್ ಬಾರಿತಾಯ ಅಂದರೆ ಅನೇಕ ಸರ್ತಿ ಅವನಿಗೆ ಉಗ್ದಾಗಿದ್ದೇವೆ. ಯಾಕೆಂದರೆ ಆತ ಒಬ್ಬ ಅನುಷ್ಠಾನದ ಪುರೋಹಿತ ಅಲ್ಲ, ಹೊಟ್ಟೆ ತುಂಬಿಸುವ ಒಂದು ಅಲೆಮಾರಿ, ಅಂದರೆ ಆ ಥರದ ಒಬ್ಬ ಪುರೋಹಿತ ಅವನಿಗೆ ನಾನು ಸ್ಪಷ್ಟವಾಗಿ ಅವನಿಗೆ ನನ್ನ ಮೇಲೆ ಒಂಥರ ಬೇಜಾರು ಏನಂದರೆ, ಒಂದು ಕಡೆ ಅವನು ಒಂದು ಸತ್ಯನಾರಾಯಣ ಪೂಜೆಯ ಮನೆ ಒಕ್ಕಲು ಕಾರ್ಯಕ್ರಮಕ್ಕೆ ಹೋಗಿದ್ದ. ನನಗೆ ಅಲ್ಲಿಂದ ಮಾಹಿತಿ ಬಂತು ಹೀಗೆ ಅಂತೇಳಿ. ಈ ಮನುಷ್ಯ 1.5 ಗಂಟೆ ಆದರೂ ಆರತಿ ಎತ್ತಾ ಇಲ್ಲ. ಜನ ಬರಲಿ ಅಂತೇಳಿ ಪೂಜೆ ಮುಗಿಸ್ಕೊಂಡು ತಟ್ಟೆ ಕಲೆಕ್ಷನ್ಗೆ ನಿಂತಿದ್ದಾನೆ ಅವನು, ಈ ಬಾರಿತಾಯ. ಅದು ನಾವು ಮಾಹಿತಿ ಕೊಟ್ಟಾಗ ಮತ್ತೆ ನಾನು ಅವರಿಗೆ ಬೇರೆ ಕಡೆಯಿಂದ ಹೇಳಿದೆ, ಅವನನ್ನು ನೀವು ಪೂಜೆಗೆ ಅಂಥವನ್ನೆಲ್ಲ ತರಿಸಬೇಡಿ. ಕೆಲವು ಪುರೋಹಿತರು ನೋಡಿ, ನಾವು ಅನೇಕ ಕಡೆ ಕರ್ಮಾಂಗಗಳನ್ನು ಪ್ರಶ್ನೆ ಮಾಡೋದು. ನಾವು ಎಲ್ಲ ಪುರೋಹಿತರ ಬಗ್ಗೆಯೂ ಮಾತನಾಡಲಿಲ್ಲ, ನಾವು ಎಲ್ಲ ಸ್ವಾಮಿಗಳ ಬಗ್ಗೆಯೂ ಮಾತಾಡಲಿಲ್ಲ. ಎಲ್ಲ ಕಡೆಯೂ ನಾವು ಉಪಯೋಗಕ್ಕೆ ಹಲವು ಮತ್ತು ಕೆಲವು ಎಂಬ ಅನೇಕ ಇಂಥ ಹೆಸರುಗಳನ್ನು ಉಪಯೋಗ ಮಾಡ್ತೇವೆ. ಈ ಬಾರಿತಾಯನ ಕತೆ ಮಾತಾಡುವ. ಈ ಬಾರಿತಾಯನಿಗೆ ನಾನು ಅನೇಕ ಕಡೆಗಳಲ್ಲಿ ನಾನು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಈಗಲೂ ಜನರಿಗೆ ಹೇಳಿದ್ದೇನೆ, ಬಾರಿತಾಯನಿಗೂ ಈಗಲೂ ಹೇಳ್ತೇನೆ. ಎಂಥ ಶಿವಪ್ರಸಾದ್ ಬಾರಿತಾಯನಿಗೂ, ನೀನು ಸತ್ಯನಾರಾಯಣ ಪೂಜೆಗೆ ಹೋಗು, ಮನೆ ಒಕ್ಕಲಿಗೆ ಹೋಗು, ಯಾವುದೇ ಕಾರ್ಯಕ್ರಮಕ್ಕೆ ಹೋಗು, ನೀನು ಅಲ್ಲಿ ಹೋದಾಗ ನಿನಗೆ ದೇವರ ದಯದಲ್ಲಿ ನಿನಗೆ 500 ರೂಪಾಯಿ ಹೆಚ್ಚು ನೀನು ದಕ್ಷಿಣೆ ತೆಗೆ, ಆದರೆ ತಟ್ಟೆ ಇಡಬೇಡ. ನಿನಗೆ ಇದೇ ವಿಚಾರದಲ್ಲಿ ನೀನೀಗ ಬರೆದಿದ್ಯಾ, ಹೊಟ್ಟೆ ತುಂಬಿಸುವುದು ನೀನು ಅಂತ ಜನಕ್ಕೆ ಕೊಡಬೇಕು. ಯಾಕೆ ನೀನು ತಟ್ಟೆ ಇಡಬಾರ್ದು ನೋಡು. ಎಲ್ಲ ಒಂದು ಸೂತ್ರರು ಅಂದರೆ ನಾವೆಲ್ಲರೂ ಏನು ಮಾಡ್ತೇವೆ ಅಂದರೆ, ನಿನ್ನ ಮನೆಯಲ್ಲಿ ಯಾವುದೇ ಸತ್ಯನಾರಾಯಣ ಪೂಜೆ ಆಗೋದಿಲ್ಲ, ನೀನು ಯಾರಿಗೂ ಒಂದು ಅನ್ನದಾನ ಕೊಡೋದಿಲ್ಲ, ನೀನು ನಯ ಪೈಸೆ ಯಾರ ತಟ್ಟೆಗೂ ಹಾಕಿದಲ್ಲ, ನೀನು ಎದುರಿನವನ ತಟ್ಟೆಯನ್ನು ಅನ್ನದಿಂದ ತಟ್ಟೆ ತುಂಬಿಸುವ. ನಿನಗೆ ಸ್ಪಷ್ಟವಾಗಿ ಬಾರಿತಾಯನಿಗೆ ನಾನು ಹೇಳ್ತಾ ಇರೋದು, ನೀನು ಹೋದಾಗ ಅವ್ರು ಕೊಟ್ಟಂಥ ದಕ್ಷಿಣೆ ತೆಗೋ. ಈ ದಕ್ಷಿಣೆ ಮತ್ತು ಈ ತಟ್ಟೆ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ಎಲ್ಲಿ ಮೌಲ್ಯ ಕೊಡಲಿಕ್ಕೆ ಅವರಿಗೆ ಸಂಭಾವನೆ ಕೊಡಲಿಕ್ಕೆ ಕಷ್ಟ ಇದೆ ಅಲ್ಲಿ ನಿಮಗೆ ತಟ್ಟೆ ಎಂಬ ನಿಯಮವನ್ನು ಮಾಡಿದ್ದಾರೆ. ಅದು ಕೆಲವು ಸಾರ್ವಜನಿಕ ದೇವಸ್ಥಾನಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಂದು ತಟ್ಟೆ ಇಡುವ ನಿಯಮ ಇದೆ. ಮನೆಯಲ್ಲಿ ನೀವು ಪೂಜೆ, ಮನೆ ಒಕ್ಕಲು, ಬೇರೆ ಬೇರೆ ಕಾರ್ಯಕ್ರಮ ಆದಾಗ ಅದೊಂದು ಧರ್ಮಕ್ಕೆ ಸಮಾನ. ಅಲ್ಲಿ ಬಂದಂಥ ಅನ್ನದಾನವನ್ನು ಧರ್ಮಾರ್ಥವಾಗಿ ತಿಂದು ಹೋಗಬೇಕೆಂಬ ನಿಯಮ ಇದೆ. ಇವನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಇವನು ತಟ್ಟೆ ಇಟ್ಟು ಅಲ್ಲಿ 300 ಜನ ಸೇರ್ತಾರ, 500 ಜನ ಸೇರ್ತಾರ, 600 ಜನ ಅಂದರೆ 10 ರೂಪಾಯಿ ಹಾಕಿದ್ರು ಒಂದು 6800 ರೂಪಾಯಿ ಎಲ್ಲ ಗೋರ್ತಾನೆ ಅವನು. ಆದರೆ ಇವನು ಬಾರಿತಾಯನಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಈ ಬಾರಿತಾಯನಿಗೆ ನಾನು ಹೇಳಿದ್ದೇನೆ, ನೀನು ಎಲ್ಲಿಯೂ ಬಂದರೂ ಆ ಥರ ತಟ್ಟೆ ಗಿಟ್ಟೆ ಎಲ್ಲ ಇಡಬೇಡ, ನೀನು ಸಂಭಾವನೆ ಸ್ವಲ್ಪ ಜಾಸ್ತಿ ತೆಗೋ. ಯಾಕೆಂದರೆ ಬಡವರು ಮಾಡುವಂಥ ಪೂಜೆ ಅಲ್ಲ, ಮನೆ ಒಕ್ಕಲು ಯಾವುದೇ ಕಾರ್ಯಕ್ರಮವು ಒಂದು ಅನ್ನದಾನ. ಒಬ್ಬ ಅತಿಥಿ ಆಗಲಿ, ಅಲ್ಲಿ ಬರುವಂಥ ಭಕ್ತರೇ ಆಗಲಿ,
ಯಾವುದೇ ಒಂದು ದಕ್ಷಿಣೆಗಳನ್ನು ನೀಡದೆ ಊಟ ಮಾಡಿ ಹೋಗಬೇಕು ಅಂತ ನಿಯಮ ಇದೆ. ಈ ದೈವಗಳ ಧರ್ಮ ನಿಯಮಗಳು ನಡೆದಾಗ, ಕಂಬಲಕೋರಿ ನಡೆದಾಗ ಅಲ್ಲಿ ನಿಮಗೆ ಅರಕೆಯ ಬಟ್ಟಲಿರುವ ನಿಯಮಗಳಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಧರ್ಮ ಮಾತ್ರ. ನಿಮ್ಮ ಮನೆಯಲ್ಲಿ ಆಗಲಿ ನಮ್ಮ ಮನೆಯಲ್ಲಿ ಆಗಲಿ ಪೂಜೆಗಳಾದಾಗ ಒಬ್ಬ ಅತಿಥಿ ಬಂದವನು ಧರ್ಮಾರ್ಥವಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವ. ಈಗೇನಾಗಿದೆ, ಈ ಶಿವಪ್ರಸಾದ್ ಬಾರಿತಾಯನಿಂದ ಅಂತ ಈ ಪೇಮೆಂಟ್ ಗಿರಾಕಿಗಳಿಂದಾಗಿ ಮನೆಯಿಂದ ಹೊರಡುವಾಗಲೇ ಒಬ್ಬೊಬ್ಬರು 50 ರೂಪಾಯಿ 20 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಬೇಕು. ಕೆಲವರ ಹತ್ರ ಇರುವುದಿಲ್ಲ, ಚಿಲ್ಲರೆ ಇರುವುದಿಲ್ಲ, ಇವ ಮುಖ ನೋಡ್ತಾನೆ. ಕೆಲವು ಜನ 100 ರೂಪಾಯಿ ಕೊಟ್ಟರೆ ಅವನಿಗೆ ಒಂದು ಇದು ಎಂಥ ಮಲ್ಲಿಗೆ ಮಾಲೆ ಹಾಕ್ತಾನೆ. 10 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಫಿಂಗರ ಕೊಡ್ತಾನೆ. ನೀವು ಏನು ಹಾಕದಿದ್ದರೆ ಒಂದು ನೈವೇದ್ಯದ ಉಂಡೆಯನ್ನು ಇಬ್ಬರಿಗೆ ತುಂಡು ಮಾಡಿ ಕೊಡ್ತಾನೆ. ಇದೆಲ್ಲ ಇವನ ಗುಣಗಳೆಲ್ಲ. ನಾನು ಇಂಥವನಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು ಯಾರೇ ಆಗಲಿ, ನಾವು ಒಂದು ನೋಡಿ, ಆ ಪೂಜೆ ಮಾಡುವ ಮನೆಯವರು ತಂದಂಥ ತುಪ್ಪ ಭಕ್ಷ್ಯ ಭೋಜನ ಸಬತ್ತಿಗೆ ಬೇಕಾಗುವ ಸಬತ್ಭಕ್ಷ್ಯಕ್ಕೆ ಬೇಕಾಗುವಂಥ ವಸ್ತುವನ್ನು ಇವನಿಗೆ ಅದನ್ನು ಮಾರುವ ಹಕ್ಕು ಏನಿದೆ? ಇವನು ದಕ್ಷಿಣೆಯ ರೂಪದಲ್ಲಿ ಮಾರುವ ಹಕ್ಕು ಏನಿದೆ? ಇವನಿಗೆ ಸಂಬಳ ಕೊಡೋದಿಲ್ವಾ? ನಾನು ಹೇಳಿದೆ, ಈಗ 1,000 ಜನ ಬಂದರೆ 10, 12,000, 15,000 ರೂಪಾಯಿ ದಕ್ಷಿಣೆ ಕೊಂಡೋಗಿ ಇವನಿಗೆ ಅಹಂಕಾರ ಅಲ್ವಾ? ಇವನು ನಮ್ಮಂಥವನಿಗೆ ಆ ಅದಮಾರು ಸ್ವಾಮಿಯ ಒಂದು ಫೋಟೋ ಹಾಕಿದಾನೆಂದರೆ ಇಂಥ ಒಬ್ಬ ಕಚಿಡಾದಂಥ ಇವನಿಗೆ ನಾನು ಯಾವತ್ತೂ ನನ್ನ ಗಡ್ಡ ತೆಗಿಲಿಕ್ಕೆ ಬಂದಿದ್ದ ಅವನಿಗೆ ಉತ್ತರ ಕೊಟ್ಟಿದ್ದೇನೆ. ಹಾಗಾಗಿ ನಾನು ಜನಸಾಮಾನ್ಯರಿಗೆ ಹೇಳುವಂಥದ್ದು ಇಷ್ಟೇ, ನಾವು ಆಚರಣೆ ಮಾಡುವವರಿಗೆ, ಅನುಷ್ಠಾನ ಮಾಡುವವರಿಗೆ ಮಾತ್ರ ಮನೆಯಲ್ಲಿ ಕಾರ್ಯಕ್ರಮಗಳಾದಾಗ ಸ್ಪಷ್ಟವಾಗಿ ಶಿವಪ್ರಸಾದ್ ಬಾರಿತಾಯನಂತ ಹೇಳಿ, ನಿಮಗೆ ನಾವು ದಕ್ಷಿಣೆ ಜಾಸ್ತಿ ಕೊಡ್ತೇವೆ, ಇದು ಸಂಭಾವನೆ ಜಾಸ್ತಿ ಕೊಡ್ತೇವೆ, ತಟ್ಟೆ ಇಡಬೇಡಿ. ತಟ್ಟೆ ಹಿಡಿದ್ರೆ ಜನರಿಗೂ ಮುಜುಗರ ಆಗ್ತದೆ. ನಾವು ಬಂದು ಹಣ ಕೊಟ್ಟು ಟಿಕೆಟ್ ಕೊಟ್ಟು ಊಟ ಮಾಡಿದಾಗ ಆಗ್ತದೆ. ಹಾಗಾಗಿ ಮುಂದೆ ಎಲ್ಲಿಯೂ ಇಂಥವನಿಗೆ ಅಹಂಕಾರ ಬಂದದ್ದೇ ಈ ತಟ್ಟೆಯಿಂದಾಗಿ. ಈಗ ಒಂದು ಗಣೋಮಕ್ಕೆ ಇವನು 4,500 ತಗೊಳ್ತಾನೆ. ಅದರ ನಂತರ ಒಂದೇ ಕಡೆ ಇವನಾದ ಸತ್ಯನಾರಾಯಣದ ಭಕ್ಷ್ಯ ಭೋಜನವನ್ನು ಬೇಯಿಸಿ ಒಂದು ಬುತ್ತಿಗೆ ಇಷ್ಟು ಅಂತ ಅದು ಮಾರ್ತಾನೆ. ನಾನು ಹೇಳುವಂಥದ್ದು, ಈ ಬಾರಿತಾಯನಿಗೆ ಹೇಳ್ತಾ ಇದ್ದೇನೆ, ನೀನು ಇದನ್ನೆಲ್ಲ ನಿನ್ನ ಮನೆಯಲ್ಲೇ ಮಾಡು. ನಿನ್ನ ಮನೆಯಿಂದಲೇ ನಾವು ತೀರ್ಥ ಪ್ರಸಾದವನ್ನು ಕೊಟ್ಟು ತಗೊಂಡು ಹೋಗ್ತೇವೆ. ನೀವು ನಮ್ಮ ಎದುರಿನವರ ಮನೆಗೆ ಬಂದು ನೀನು ಯಾಕೆ ಈ ಥರ ವ್ಯಾಪಾರ ಮಾಡ್ತಿ? ತಟ್ಟೆ ಇಟ್ಟು ನೀನು ಯಾಕೆ ಇದು ಮಾಡ್ತಿ? ತಟ್ಟೆ ಇಟ್ಟು ನಿನ್ನ ಅಹಂಕಾರ ಯಾವ ರೀತಿ ಇದೆ, ಜನರನ್ನು ಯಾವ ರೀತಿ ಇಂಥ ತಟ್ಟೆ ಗಿರಾಕಿಯಿಂದ ನಾನು ಅವನಿಗೆ ಅನೇಕ ಸಲ ವಾರ್ನಿಂಗ್ ಕೊಟ್ಟಿದ್ದೇನೆ. ಬೇರೆ ಬೇರೆ ಕಡೆಗಳಲ್ಲಿ ಕರ್ಮಾಂಗಗಳನ್ನು ಸರಿ ಮಾಡು, ವ್ಯಾಪಾರೀಕರಣ ಮಾಡಬೇಡ. ಅನೇಕ ಕಡೆಗಳಲ್ಲಿ ಇವನು ಮಂಚಕ್ಕೆ ಇದು ಅಭಿಷೇಕ ಮಾಡುವುದು ಮತ್ತು ದೈವಗಳಿಗೆ ಬ್ರಹ್ಮಗಲ್ತ ಮಾಡೋದು ಏನು ಬೇಡ, ಅನರ್ಥ ಎಲ್ಲ ಮಾಡ್ತಾ ಇದ್ದಾನೆ. ದೈವಗಳಿಗೆ ಅಂಥದ್ದು ಯಾವ ಕ್ರಮಗಳಿಲ್ಲ. ಹಾಗಾಗಿ ನಮ್ಮಲ್ಲಿ ಅವನಿಗೆ ಒಂದು ಸ್ವಲ್ಪ ನೋವಿದೆ. ಹಾಗಾಗಿ ಇದನ್ನೆಲ್ಲ ತುಂಡು ಮಾಡಿ ಎಲ್ಲ ಹಾಕಿದ್ದಾನೆ. ಆದರೆ ಅವನು ಬಾರಿತಾಯನಂತ ಒಂದು ಅಲ್ಪ ಅಲ್ಲ, ಒಂದು ಕಚಡ ಜನ ಅವನು ಬರೀ ಹಣಕ್ಕೋಸ್ಕರ ಸಾಯುವ ಜನ. ಅವನ ಹತ್ರ ಅವನಿಗೆ ಮಂತ್ರ ಗೋಚ ಅನುಷ್ಠಾನದ ಯಾವುದಿಲ್ಲ. ಅವನು ಹೋದರೆ ಅವನು ಎನ ಸುಡಲಿಕ್ಕೂ ಬರ್ತಾನೆ, ಪಿಂಡ ಬಿಡಲಿಕ್ಕೂ ಬರ್ತಾನೆ, ಅವನು ಎಂಥ ನಿಮಗೆ ಚಪ್ಪಲು ಹೊಲಿಲಿಕ್ಕೂ ಬರ್ತಾನೆ. ಅವನು ಅಂಥ ಒಂದು ಕಚಡ ಜನ. ಅವನನ್ನು ನೀವು ಈ ಪಟ್ಟಿಗೆ ತೆಗೆಬಿಡಿ, ಅವನ ಕೆಲಸವೇ ಅಷ್ಟು. ಇದು ಸ್ಪಷ್ಟವಾಗಿ ಶಿವಪ್ರಸಾದ್ ಬಾರಿತಾಯನಿಗೆ ಹೇಳುವಂಥದ್ದು. ಆದರೆ ನಿಜವಾಗಿ ನಾನು ಸ್ಪಷ್ಟತೆ ನಮ್ಮದೇ ನಂಬಿದಂಥ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಇಷ್ಟೇ. ನಾವು ಅನೇಕ ಕಡೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಹುಕ್ಕುಂದೂರಿನ ಸೌಜನ್ಯ ಹೋರಾಟದಲ್ಲಿ ನಮ್ಮ ಸೌಜನ್ಯನ ತಾಯಿಗೆ, ಪ್ರಸನ್ನ ಮೇಡಮ್ಗೆ, ಮಹೇಶಣ್ಣನ ತಂಗಿ ಅಂತ ಒಟ್ಟು ಒಂದು ಹೆಣ್ಣಿನ ಲೋಕಕ್ಕೆ, ಮಹಿಳಾ ಲೋಕಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದಂಥ ಅಲ್ಲಿಯ ವೇದಿಕೆಯನ್ನು 2-3 ಸ್ವಾಮಿಗಳು ಚಪ್ಪಾಳೆ ತಟ್ಟು ನಕ್ಕು ಸ್ವಾಗತಿಸಿ ಕೇಕೆ ಹೊಡೆದದ್ದಕ್ಕೆ ಮಾತ್ರ ಅಂತ ಕಚಡ ಸ್ವಾಮಿಗಳಿಗೆ ಮಾತ್ರ ಹೇಳಿದ್ದು ಬಿಟ್ಟರೆ, ಯಾವುದೇ ಒಂದು ಕುಲಕ್ಕೆ ಸಂಬಂಧಪಟ್ಟಂಥ, ಒಂದು ಪೀಠಕ್ಕೆ ಸಂಬಂಧಪಟ್ಟಂಥ, ಅಲ್ಲ ಒಂದು ಬೇತೆ ಸಮಾಜಕ್ಕೆ ಸಂಬಂಧಪಟ್ಟ ಸ್ವಾಮಿಗಳ ಬಗ್ಗೆ ನಾವು ಮಾತಾಡುವುದೂ ಇಲ್ಲ. ಗೌರವ ಇದೆ. ನಾವು ಯಾರು ಸೌಜನ್ಯಲ ಕಾರ್ಯಕ್ರಮಕ್ಕೆ ವಿರೋಧ ಮಾಡ್ತಾರೆ, ಆ ರೀತಿ ಅಪಚಾರ ಮಾಡಿದರೆ ಅವರಿಗೆ ಸ್ಪಷ್ಟವಾಗಿ ಇನ್ನು ಮುಂದೆಯೂ ಯಾರು ಮಾತಾಡ್ತಾರೆ, ನಮ್ಮ ಸೌಜನ್ಯ ಹೋರಾಟದ ಕಡೆಯ ಒಬ್ಬ ಸದಸ್ಯನ ಬಗ್ಗೆಯೂ ತುಚ್ಛವಾಗಿ ಮಾತನಾಡಿದ ಎಷ್ಟು ದೊಡ್ಡ ಜನ ಆದರೂ ನಾವು ಮಾತಾಡ್ತೇವೆ, ಬಿಡುವುದಿಲ್ಲ. ಸ್ವಾಮಿಗಳ ಬಗ್ಗೆ, ಪೀಠಗಳ ಮೇಲೆ ನಮಗೆ ಅಭಿಮಾನ ಇದೆ. ನಾವು ಕಪಟಧಾರಿ ಸ್ವಾಮಿಗಳು, ವೇಷಧಾರಿ ಸ್ವಾಮಿಗಳು, ನಾಮಧಾರಿ ಸ್ವಾಮಿಗಳು, ಇಂಥ ಕಾಮುಕ ಸ್ವಾಮಿಗಳು, ಇಂಥ ಸ್ವಾಮಿಗಳ ಬಗ್ಗೆ ಮಾತ್ರ ಮಾತಾಡಿದ್ದು. ಸ್ವಾಮಿ ಪೀಠಾಧಿಪತಿಗಳಾಗಲಿ, ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳ ಬಗ್ಗೆಯೂ ಗೌರವ ಇದೆ, ಅವಧೂತರ ಬಗ್ಗೆಯೂ ಗೌರವ ಇದೆ. ನಾವು ಒಳ್ಳೆಯ ಸ್ವಾಮಿಗಳ ಕಾಲನ್ನು ಹಿಡಿತೇವೆ, ನನಗಿಂತ ಹಿರಿಯವನ ಕಾಲನ್ನು ಹಿಡಿತೇನೆ. ಯಾರ ಕಾಲನ್ನು, ಯಾವ ಧರ್ಮದವನು ನನಗಿಂತ ಹಿರಿಯವನು ಶ್ರೇಷ್ಠವನು ಅನುಭವಿ ಅಂತ ನಾವು ಕಾಲು ಹಿಡಿತೇವೆ. ಅದಕ್ಕೆ ಅಂಥದ್ದೇನಿಲ್ಲ. ಆದರೆ ಅಲ್ಲಿ ಮೊನ್ನೆ ಇದೇ ಯಾರು ಆ ಬಾರಿತಾಯ
ಯಾರಿದ್ದಾನಲ್ಲ ಶಿವಪ್ರಸಾದ್ ಬಾರಿತ್ತ, ಎಲ್ಲಿ ಉಜಿರೆ ಅವನು ಎಲ್ಲಿ ಅವನು ಹಾಂ ಎಲ್ಲಿ ಅವನು ಅದಮಾರು ಮಠದ ಸ್ವಾಮಿಗಳ ಪಟದೊಂದಿಗೆ ನನ್ನ ಫೋಟೋ ಇಟ್ಟು ಜಾಯಿಂಟ್ ಮಾಡಿ ಇಟ್ಟಿದ್ದಾನೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಅದಮಾರು ಮಠದ ಮೇಲೆ ನನಗೆ ಗೌರವ ಇದೆ. ಮತ್ತು ಅಲ್ಲಿಯ ಕಿರಿಯ ಸ್ವಾಮೀಜಿಗಳಿಗೂ ನಮಗೂ ಒಳ್ಳೆಯ ಒಂದು ಸಂಬಂಧ ಒಡನಾಟವೂ ಇದೆ. ಮತ್ತು ಅವರು ಪ್ರೀತಿಯಾಗಿ ನನ್ನನ್ನು ಕರೆದು ಆಹ್ವಾನಿಸಿ ಅಲ್ಲಿ ಕರೆದು ನನ್ನ ಹತ್ರ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲ ಬಂದು ಮಾತಾಡಿ ನನ್ನನ್ನು ಗೌರವಿಸಿ ಅವರು ಕಳಿಸಿದ್ದು. ನಾನು ಬೇಡ ಅಂತ ಹೇಳಿದರು, ಅವರು ನನಗೆ ಶಾಲು ಹೊದಿಸಿ ನನಗೊಂದು ಫಲಕಾಣಿಕೆಲ್ಲ ಕೊಟ್ಟು ನೀನು ಒಳ್ಳೆಯದಾಗು, ನಿನಗೆ ನಾನು ಆಶೀರ್ವಾದ ಮಾಡ್ತೆ ಅಂತ ಅವರ ಪಟ್ಟದ ದೇವರೆದುರು ನನಗೆ ಪ್ರಾರ್ಥಿಸಿ ಕೊಟ್ಟಿದ್ದಾರೆ. ನೀನು ಮಾಡುವ ಒಳ್ಳೆಯ ಕೆಲಸ ಇದೆ, ನೀನು ಇನ್ನು ಮುಂದೆ ಈ ದೈವಾರಾಧನೆ ಬಗ್ಗೆ ಈ ಒಂದು ನೇರ ನಡೆ ನೇರ ಚಿಂತನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ನನ್ನಿಂದ ಏನು ಸಹಕಾರ ಬೇಕು ಅಂತಲೂ ಕೇಳಿದ್ದಾರೆ. ಆ ಮಠದ ಈ ನಾಳೆ ಸ್ವಾಮಿಗಳು ಕರೆದರೂ ನಾನು ಹೋಗಿದ್ದೇನೆ, ಅವರಿಗೂ ನಾನು ಗೌರವ ಕೊಡ್ತೇನೆ, ಅಲ್ಲಿಯ ಪಟ್ಟದ ದೇವರಿಗೂ ಗೌರವ ಕೊಟ್ಟಿದ್ದೇನೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಮೊನ್ನೆ ಸಮೇತ ಆದಂಥ ಕೃಷ್ಣಾರ್ಪಣ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಇತ್ತು, ಅದಮಾರು ಮಠದಿಂದ ನನಗೆ ಅಧಿಕೃತವಾಗಿ ಆಮಂತ್ರಣ ಇತ್ತು. ಕಾರ್ಯಕ್ರಮದ ಒತ್ತಡದಿಂದ ನಾನಲ್ಲಿ ಹೋಗಲಿಲ್ಲ. ನಾನು ಅವರಿಗೆ ಮತ್ತೆ ಅದಕ್ಕೆ ಹೋಗಿ ನಿವೇದನ ಅಂತೇಳಿ ನಾನು ಬರೆದು ಕಳಿಸಿದ್ದೇನೆ, ಪೂಜ್ಯ ಸ್ವಾಮೀಜಿಗಳೇ ನಿಮ್ಮ ಪತ್ರಕ್ಕೆ ನನಗೆ ಬಂದಿದೆ, ಆ ಕಾರ್ಯಕ್ರಮದ ಒತ್ತಡದಿಂದ ಭಾಗಿಯಾಗಲಾಗಲಿಲ್ಲ, ಕ್ಷಮೆ ಇರಲಿ, ನಾನು ಮತ್ತೆ ಭಾಗಿಯಾಗ್ತೇನೆ ಅಂತ. ಅದಮಾರು ಮಠಕ್ಕಾಗಲಿ ಅಂಥ ದೊಡ್ಡ ಬೇರೆ ಬೇರೆ ಮಠಕ್ಕಾಗಲಿ ಸಮುದಾಯದ ಮಠಕ್ಕಾಗಲಿ ನಾವು ಅಪೂರ್ವವಾದ ಗೌರವವನ್ನು ಕೊಡ್ತೇವೆ. ಸ್ವಾಮಿಗಳು ಎಂದ ತಕ್ಷಣ ನಾವು ಎಲ್ಲರನ್ನು ಸೇರಿಸಲಿಲ್ಲ. ಅನೇಕ ಕಡೆ ಹಲವು ಎಂಬ ಶಬ್ದಗಳನ್ನು ಉಪಯೋಗಿಸ್ಕೊಂಡು ಬಂದಿದ್ದೇನೆ. ಕೆಲವರಿಗೂ ಅಂತ ಹೇಳಿದ್ದೇನೆ. ಸ್ವಾಮಿಗಳಲ್ಲಿ ಒಂದು ಸ್ವಯಂ ಘೋಷಿತ ಸ್ವಾಮಿ ಅವರಿದ್ದಾರೆ, ನಿಮಗೆ ಗೊತ್ತಿದೆ ಅದು ಯಾರಂತ. ಬರೀ ಕುಕ್ಕುಂದೂರಿನ ವೇದಿಕೆಯಲ್ಲಿ ಸೌಜನ್ಯ ಹೋರಾಟದ ವಿರೋಧ ಮಾಡಿದಂಥ ಆ ಎದುರುಗಡೆ ಧರ್ಮಾಂಧರಿಗೆ ಕಾಮಾಂಧರಿಗೆ ಸಪೋರ್ಟ್ ಮಾಡಿ ನಮ್ಮನ್ನು ವಿರೋಧಿಸಿದಂಥವರಿಗೆ ನಾವು ಮಾತಾಡಿದ್ದೇವೆ, ಮುಂದೆಯೂ ನಾವು ಮಾತಾಡ್ತೇವೆ. ಆಗಿರುವಾಗ ದಯವಿಟ್ಟು ಈ ಬಾಸ್ರಿತಾಯನಂಥ ಒಬ್ಬ ಖಚಿತ ಮನುಷ್ಯ ಬರ್ದ ಅಂತೇಳಿ ನೀವು ಯಾರು ಇದು ಮಾಡಲಿಕ್ಕೆ ಹೋಗಬೇಡಿ. ಸಮಾಜದಲ್ಲಿ ನಾವು ನಾಸ್ತಿಕರಲ್ಲ, ಸನಾತನ ಧರ್ಮದ ಪರಿಪಾಲಕರು, ದೈವಾರಾಧನೆಯ ನಿಯಮಗಳು ಇದೆ. ಮತ್ತು ನಮಗೆ ಸಹ ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ಗಣನೆಗೆ ತೆಗೊಂಡು ಮಾತಾಡೋದು, ಎಲ್ಲರನ್ನು ನಾವು ಮಾತಾಡೋದಲ್ಲ. ನಮ್ಮ ವಿಚಾರಧಾರೆಗಳು ಸಂಘರ್ಷದಿಂದ ಕೂಡಿದ್ದಲ್ಲ. ನಮ್ಮ ವಿಚಾರಧಾರೆಗಳು ಜನರಿಗೊಂದು ಮಾರ್ಗದರ್ಶನ ಆಗಲಿ ಅಂತ ಹೋಗುವಂಥದ್ದು. ಯಾವ ಸ್ವಾಮಿಯೂ ಕರೆದರೆ ನಾವು ಹೋಗ್ತೇವೆ. ಹಾಗಂತೇಳಿ ಕರ್ಮಾಂಗ ಸರಿ ಇದ್ದರೆ ಸ್ವಾಮಿಗಳ ಕಾಲಿಗೂ ಅಡ್ಡ ಬೀಳ್ತೇವೆ, ಕರ್ಮಾಂಗ ತಪ್ಪಿದರೆ ಕಾಲಲ್ಲಿ ಹಿಡಿದು ನೆಲಕ್ಕೂ ಬಡಿತೇವೆ. ಇದು ಸ್ಪಷ್ಟವಾಗಿ ನಮ್ಮ ವಿಚಾರಧಾರೆ. ಹಾಗಂತೇಳಿ ನಾವೀಗ ನೋಡಿ ಅದಮಾರು ಸ್ವಾಮಿಗಳ ಬಗ್ಗೆಯೂ ನಮಗೆ ಗೌರವ ಇದೆ. ಹಾಗೆ ನಮ್ಮ ಸೌಜನ್ಯ ಹೋರಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಂದೀಪಿನಿ ಸಾಧನಾಶ್ರಮ ಕೇಮಾರು ಸ್ವಾಮೀಜಿಯವರು ಮೊಟ್ಟ ಮೊದಲ ಬಾರಿಗೆ ಈ ಹೋರಾಟದಲ್ಲಿ ಕೈ ಜೋಡಿಸಿ ಭಾರಿ ಕೆಲಸ ಮಾಡಿದವರು. ನಮಗೆ ಗೌರವ ಇದೆ. ಸ್ವಾಮಿಗಳಂದರೆ ಎಲ್ಲರೂ ನೀಡಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ನಾವು ಏನೇ ಇದ್ದರೂ ಸ್ವಾಮಿಗಳ ಬಗ್ಗೆ ಮಾತಾಡುವುದಿದ್ದರೆ ಈ ನಮ್ಮ ಕುಕ್ಕುಂದೂರಿನ ವೇದಿಕೆಯಲ್ಲಿ ಯಾರಿದ್ರ ಅವರಿಗೆ ಮಾತ್ರ ಹೇಳುವಂಥದ್ದು. ಅಲ್ಲ, ಈಗ ಅಂದರೆ ನೀವು ಹೇಳಿದ್ರಿ ಮುಂಚಿನ ಭಾಷಣದಲ್ಲಿ ಎಲ್ಲ ಸ್ವಾಮೀಜಿಗಳು ಕೆಲವರು ವ್ಯಾಪಾರಿಗಳು ಅನ್ನುವಂಥ ವಿಚಾರದಲ್ಲಿ, ಮತ್ತೇನು ಅಂತ ಹೇಳಿದರೆ ಸಾಲು ಒದಿಸಿ ಮಂಗ ಮಾಡುವಂಥದ್ದು, ಇವರಿಗೆ ದುಡಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಿ. ಸೊ ಇವರಿಗೆ ಕಾಲಿಗೆ ಅಡ್ಡ ಬೀಳಬೇಡಿ, ನಾನು ಎಲ್ಲೂ ಬೀಳಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರಿ. ಸೊ ಈಗ ಈ ಪೀಠದ ಸ್ವಾಮೀಜಿಗಳು ಮತ್ತು ಈ ಸ್ವಯಂ ಘೋಷಿತ ಸ್ವಾಮೀಜಿಗಳು ಅಂತೇಳಿ ಹೇಳಿದ್ರಿ ನೀವು, ಅದು ಜನರಿಗೆ ಗೊತ್ತಾಗೋದು. ಈಗ ಸ್ವಯಂ ಘೋಷಿತ ಸ್ವಾಮೀಜಿಗಳು ಅಂತ ಹೇಳಿದರೆ ಯಾರು, ಪೀಠದ ಸ್ವಾಮೀಜಿಗಳು ಅಂತ ಹೇಳಿದರೆ ಯಾರು ಅಂತ ಗೊತ್ತಾಗಲೇಬೇಕು. ಹೇಗೆ ಅದು? ಈಗ ನೋಡಿ, ಎಲ್ಲ ಪೀಠಕ್ಕೂ ಅವರಿಗೆ ಅವರದೇ ಆದಂಥ ಒಂದು ಮೌಲ್ಯ ಇದೆ. ಈಗ ನೋಡಿ, ಈಗ ಸ್ವಯಂ ಘೋಷಿತ ಸ್ವಾಮೀಜಿ ಅವರಿಗೆ ಮಾತ್ರ ಸ್ವಯಂ ಘೋಷಿತ ಸ್ವಾಮಿ ಅಂತಲ್ಲ, ನಮ್ಮ ಸೌಜನ್ಯ ಹೋರಾಟಕ್ಕೆ ವಿರೋಧ ಮಾಡಿದವನು ನಮಗೆ ಅವನು ಯಾರಿದ್ರೂ ಅವನು ಎಂಥ ಪೀಠಾಧಿಪತಿ ಆದರೂ ವಿರೋಧ ಮಾಡ್ತೇವೆ ನಾವು ವಿರೋಧ ಮಾಡ್ತೇವೆ. ಈಗ ಸ್ವಯಂ ಘೋಷಿತ ಸ್ವಾಮಿಯಲ್ಲೂ ನಿಯತ್ತಿದ್ದರೆ ಏನು ತೊಂದರೆ ಇಲ್ಲ. ಅವನು ಹೊಟ್ಟೆಪಾಟಿಗೋಸ್ಕರ ನೀವು ಇಂಥ ನಮ್ಮ ಸೌಜನ್ಯ ಹೋರಾಟದ ವಿರುದ್ಧ ಮಾತಾಡಿದರೆ ನಾವು ಬಿಡುವುದಿಲ್ಲ ಅಂತ ಹೇಳೋದು. ಈಗ ಒಬ್ಬ ಪೀಠಧಾರಿಯೇ ಇರಲಿ, ಪೀಠ ಅಂತ ಇದೆ, ಅದು ಪುರಾತನ ಕಾಲದಿಂದಲೂ ಬೇರೆ ಆದಂಥ ಒಂದೊಂದು ಪೀಠಗಳಿದೆ. ಶೃಂಗೇರಿ ಜಗದ್ಗುರು ಪೀಠ ಇದೆ, ಗೌರವ ಇದೆ. ಉಡುಪಿ ಅಷ್ಟಮಠ ಇದೆ, ಗೌರವ ಇದೆ. ಹಾಗೆ ಒಂದೊಂದು ಸಮುದಾಯ ಇದೆ, GSP ಪರಿವಾರ ಇದೆ, ಅವರಿಗೆ ಸ್ವಾಮೀಜಿ ಇದೆ, ಅದೊಂದು ಪೀಠ ಇದೆ. ವಿಶ್ವಕರ್ಮ ಸಮಾಜ ಇದೆ, ಅಲ್ಲೊಂದು ಪೀಠ ಇದೆ, ಗೌರವ ಇದೆ, ಅದು ಇದೆ. ಎಲ್ಲರಿಗೂ ನಮ್ಮ ತುಳುನಾಡಿಗೆ ಮಾತ್ರ ಒಂದು ಅದಕ್ಕೆ ಆದಂಥ ಪೀಠ ಗೀಟ ಅಂತಿಲ್ಲ. ಇಲ್ಲಿ ಬೇರೆ ಆದದ್ದೆಲ್ಲ ಸ್ವಯಂ ಘೋಷಿತ ಸ್ವಾಮಿ, ಅವರಾಗಿ ಒಂದು ಭಜನೆ ಕೆಲವೆಲ್ಲ ಇರ್ತಾರೆ. ಇದು ಏನೇ ಇರಲಿ, ನಮಗೆ ಅದು ಬೇಡ. ಅವರವರ ಹೊಟ್ಟೆಪಾಡಿಗೆ ಅವನು ಮಾರಲಿ, ನಾವು ಇಂಥವರ ಕಾಲಿಗೆ ಬೀಳುವುದಿಲ್ಲ. ಸ್ವಾಮೀಜಿಗಳು ಆಗುವಂಥ ಉದ್ದೇಶ ಏನು? ಅದು ನಾನು ಹೇಳಿದಲ್ಲ ನಿಮಗೆ. ಕೆಲವೆಲ್ಲ ಏನು ಅಂತ ಹೇಳಿದರೆ ಸುಲಭದಲ್ಲಿ ಒಂದು ಮನೆಯಲ್ಲಿ ಭಜನೆ ಮಾಡೋದು, ಜನ ನೋಡು, ಪೀಠ ಎಂಬುದು ಅದಕ್ಕೆ ಅದರದೇ ಆದಂಥ ಕ್ರಮದಲ್ಲಿ ಅದಕ್ಕೆ ಪೀಠಾರೋಹಣ ಆಗಲಿ, ನಿಮ್ಮ ಅಂತ್ಯದ ದಿನಗಳಲ್ಲಾಗಲಿ ಎಲ್ಲದಕ್ಕೊಂದು ನಿಯಮ ಇರ್ತದೆ. ಸ್ವಯಂ ಘೋಷಿತ ಸ್ವಾಮಿಗಳಂತ ಹೇಳಿದರೆ ಅದು
ಅದಕ್ಕೆ ಸ್ವಲ್ಪ ಅವರಿಗೆ ಅದು ಎಲ್ಲವನ್ನು ಮಾಡಿ ಒಂದು ಹೊಟ್ಟೆಪಾಡಿಗೋಸ್ಕರ ಮಾಡಿಕೊಂಡು ಇರುವಂಥದ್ದು. ಅಲ್ಲ, ಈಗ ಕೆಲವರು ಏನು ಬೇಡ, ನಾನು ಸ್ವಾಮಿಯಾಗಿರ್ತೇನೆ, ನನಗೆ ಸಂಸಾರ ಅವನು ಆ ಥರ ಮಾರ್ಗಕ್ಕೆ ಬರೋದಿಲ್ಲ. ಹಾಗೆ ತುಂಬ ಜನ ಇರ್ತಾರೆ ಮನೆ ಒಳಗಡೆ. ಇಲ್ಲಿ ಕಲೆಕ್ಷನಿಗೆ ಹೊರಟೆ ಸ್ವಾಮಿ ಎಂದು ತಕ್ಷಣ ಅಲ್ಲ, ಒಮ್ಮೆ ನೀವೊಂದು ಅಂಥ ನಿರ್ಧಾರ ತಗೊಂಡು ನೀವು ನಿಮ್ಮಷ್ಟಕ್ಕೆ ಇದ್ದರೆ ಏನು ತೊಂದರೆ ಇಲ್ಲ. ಇಲ್ಲಿ ಸಮಾಜಕ್ಕೆ ಬಂದು ಕಲೆಕ್ಷನ್ ಮಾಡಿಕೊಂಡು ಎಲ್ಲ ಮಾಡಿ ಜನರಿಗೆ ನೋಡಿ ಇಂಥ ಬಾಯಿಗೆ ಬಂದಾಗ ಬೊಗಳಿದ್ರೆ ಈ ಥರ ಎಲ್ಲ ಆಗುವಂಥ ಅವರೆಲ್ಲ ಆ ಥರ ಎಲ್ಲ ಮಾತಾಡಲಿಕ್ಕೆ ಬರೋದಿಲ್ಲ ಅಲ್ಲ. ಅಂದರೆ ನಾವು ಹೇಳುವಂಥದ್ದು ನೋಡಿ, ಒಂದು ಸರಿಯಾದ ಒಂದು ಸೂತಕದ ಮನೆಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುತ್ತಿರುವಾಗ ಅತ್ಯಾಚಾರ ಆಗಿದೆ, ಅನಾಚಾರ ಆಗಿದೆ, ಆ ಒಂದು ವ್ಯಕ್ತಿ ಅಲ್ಲಿ ಬೇರೆ ಬೇರೆ ರೀತಿಯ ಕೊಲೆ ಸುಲಿಗೆಗಳು ನಡೆದಿದೆ, ಧರ್ಮದ ಧಾರ್ಮಿಕ ಭಯೋತ್ಪಾದನೆ ಅಲ್ಲಿ ನಡೀತಾ ಇದೆ. ಅಂಥ ಜಾಗದ ಬಗ್ಗೆ ನಾವೊಂದು ರೀತಿಯಲ್ಲಿ ಹೋರಾಟಗಳು ನಡೀತಿರುವಾಗ ಇವನು ಅಲ್ಲಿಂದ ಹಣ ತಗೊಂಡು ಇವರಿಗೆ ಸಪೋರ್ಟ್ ಮಾಡಿ ಮಾತಾಡುವವನು ಎಂಥ ಸ್ವಾಮಿ ಆದರೂ ಕಚಡ ಸ್ವಾಮಿ ಅಂತ ಹೇಳುವಂಥದ್ದು ನಾವು. ಎಂಥ ಸ್ವಾಮಿ ಅದು ಅಲ್ಲ. ಈಗ ಸ್ವಯಂ ಘೋಷಿತ ಸ್ವಾಮೀಜಿ ಯಾರು ಇದ್ದಾರೆ, ಅಥವಾ ಏನು ಸ್ವಯಂ ಘೋಷಿತ ಅಂತ ಹೇಳಿದ್ರೆ ಏನು ಬೇಡ, ಈ ಸಂಸಾರ ಬೇಡ, ಮತ್ತೊಂದು ಬೇಡ, ನಾನು ಸ್ವಾಮೀಜಿ ಆಗಿರ್ತೇನೆ ಅನ್ನುವಂಥ ವಿಚಾರದಲ್ಲಿ ಕೆಲವರು ಇರ್ತಾರಲ್ವಾ, ಇವರು ಪ್ರಚಾರವನ್ನು ಬರೆಸುವುದಿಲ್ಲ ಅಂತ ಹೇಳುದು ನೀವು. ಅಲ್ಲ, ಅವರಷ್ಟಿಗೆ ಅದಕ್ಕೆ ಅವಧೂತರಂತೆ ತುಂಬ ಜನ ಇದ್ದಾರೆ. ಈಗ ಇರುವಂಥದ್ದು ನೋಡಿ, ಅದು ಒಂದು ಒಂದು ಅವರದೇ ಒಂದು ಆ್ಯಡ್ ಕೊಟ್ಟು ಅವರದೇ ಅದಕ್ಕೆ ಹಿನ್ನಡೆ ಮುನ್ನಡೆ ಇರುವುದಿಲ್ಲ. ಸ್ವಯಂ ಘೋಷಿತ ನೋಡಿ, ಅವರ ಆ ವ್ಯಕ್ತಿ ಯಾರಿದ್ದಾರೆ ಅದರ ಹಿಂದೆಯೂ ಅಲ್ಲಿ ಸ್ವಾಮಿಗಳಿರುವುದಿಲ್ಲ, ಇವನು ಸತ್ತ ನಂತರವೂ ಇರಲಿಕ್ಕಿಲ್ಲ. ಈಗ ಪೀಠ ಅಂತ ಇದೆ ಅಲ್ವಾ, ಆದರೆ ಜನರು ಯಾಕೆ ಇಷ್ಟು ನಂಬ್ತಾರೆ? ಅಲ್ಲ, ಅದು ಈಗ ಗೊತ್ತಾಗಲಿಲ್ಲ. ಅದು ಜನರದ್ದು ಒಂದು ಅದನ್ನೇ ನಾವು ಹೇಳೋದು. ನಾವು ಇಂಥವರನ್ನು ನಂಬುವುದಿಲ್ಲ. ನಾವು ಇಂಥ ಸ್ವಾಮಿ ಬಿಡಿ, ಹೆಗಡೆಗೆ ಕಾಲಿಗೆ ಹೆಗಡೆ ಹತ್ರವೇ ನಾವು ಹೋದ ಫೋಟೋ ಇದ್ದರೆ ಹುಡುಕಿ ಹಾಕಲಿ ಅವರು. ಹೆಗಡೆ ಒಬ್ಬ ಮೋಸಗಾರ ಅಂತ ಗೊತ್ತಿದೆ, 5 ಕಿಲೋಮೀಟರ್ ದೂರದಲ್ಲಿ ಬರ್ತಾನೆ, ಅಲ್ಲೇ ಕಾಲಿಗೆ ಬೀಳ್ತಾರೆ. ನಾವು ಇಂಥವರಿಗೆಲ್ಲ ಹೋಗುದಿಲ್ಲ. ಹಾಗಂತೇಳಿ ನೀವು ಕೊಡಿ, ಜೈನ ಮುನಿಗಳು ಬಂದಾಗ ನಾವು ಕಾಲಿಗೆ ಬೀಳ್ತೇನೆ ನಾನು, ಯಾಕಂದರೆ ಆ ತ್ಯಾಗದ ವಿಷಯ ಇದೆ. ಅಲ್ಲಿ ಈಗ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಒಂದು ಪೀಠ ಅಂತ ಇದೆ. ಜೈನ ಮುನಿಗಳು ಪೀಠಕ್ಕೆ ಹೇಳಿ, ಪೀಠಕ್ಕೆ ನಾವು ಈಗ ಕಾಲಿಗೆ ಅಡ್ಡ ಬೀಳುವುದು, ನಾವು ಇಂಥವರ ಕಾಲಿಗೆ ಅಡ್ಡ ಬೀಳುವುದಿಲ್ಲ. ಇಂಥವರ ಯಾರಲ್ಲಿ ಹೆಸರು ಹೇಳಿದನಲ್ಲ, ಅಂಥವರ ಕೈಯಿಂದ ನಾವು ಅವರ ಚುಕ್ಕು ಕುಕ್ಕನ್ನು ತೆಗೊಳ್ಳಿಲ್ಲ, ಅಂಥವರ ಕೈಯಿಂದ ಕಲ್ಲರ್ ಹಾಕಿದ ಅಕ್ಕಿಯನ್ನು ತೆಗೊಳ್ಳಿಲ್ಲ ಅಂತ ಹೇಳಿದೆ ನಾನು. ತೆಗೆಯುವುದಿಲ್ಲ ನಾವು. ಆದರೆ ಈ ಅದಮಾರು ಸ್ವಾಮೀಜಿ ಹತ್ರ ಅದಮಾರು ಸ್ವಾಮಿಯವರು ನನ್ನನ್ನು ಗೌರವಪೂರ್ಣವಾಗಿ ಕರೆದರು, ನಮ್ಮ ವಿಚಾರಧಾರೆಗಳ ಬಗ್ಗೆ ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ತಕ್ಷಣ ಒಂದು ಪೀಠದ ಬಗ್ಗೆ, ಅದಮಾರು ಪೀಠದ ಬಗ್ಗೆ ನಮಗೆ ಗೌರವ ಇದೆ. ಒಂದು ಪೀಠ ಅದು ಅದಕ್ಕೆ ಇತಿಹಾಸ ಹಿನ್ನೆಲೆಗಳಿದೆ. ಈಗ ದೈವಾರಾಧನೆ, ದೇವಸ್ಥಾನ ಬೇರೆ ಬೇರೆ ಇದ್ದಾಗ ಅದಕ್ಕೊಂದು ಹಿನ್ನೆಲೆ ಇದೆ, ಇತಿಹಾಸ ಇದೆ. ಅದಕ್ಕೆ ನಾವು ಗೌರವಿಸಬೇಕು. ಅದು ನಮ್ಮ ಕರ್ತವ್ಯ. ನಾವು ಗೌರವಿಸ್ತೀವಿ, ಗೌರವ ಕೊಟ್ಟು ಗೌರವಿಸ್ತೀವಿ. ನಾವು ಕರೆದಿದ್ದಾರೆ, ಮೊನ್ನೆ ಸಹ ಕರೆದ್ರಲ್ಲ, ಎಲ್ಲರನ್ನು ಒಂದೇ ರಾಶಿಗೆ ಹಾಕ್ಲಿಕ್ಕೆ ಆಗ್ತದಾ? ಅವರು ಕುಕ್ಕುಂದೂರಲ್ಲಿ ಬೈದಿದ್ದಾರಾ? ಕುಕ್ಕುಂದೂರಲ್ಲಿ ಏನಾದರೂ ಬಂದು ಇದು ಮಾಡಿದಾರ? ಅಲ್ಲ, ಸೌಜನ್ಯ ಹೋರಾಟಕ್ಕೆ ವಿರೋಧ ಮಾಡಿದ್ದಾರ? ಸೌಜನ್ಯ ಹೋರಾಟಕ್ಕೆ ವಿರೋಧ ಮಾಡಿದಂಥ ಸೌಜನ್ಯ ಹೋರಾಟಗಾರ ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡಿದರೆ, ಅದಕ್ಕೆ ಸಪೋರ್ಟ್ ಮಾಡಿದರೆ ಅವನು ಎಂಥ ಸ್ವಾಮಿ ಆದರೂ ಬಿಡುವುದಿಲ್ಲ. ನಾವು ಅವನಿಗೆ ಇದು ಮಾಡ್ತೇವೆ, ಬೈತೇವೆ. ಹಾಗಾದರೆ ನಿಮ್ಮ ಹೋರಾಟ ಅಂತ ಹೇಳಿದರೆ, ಈಗ ಯಾರೇ ಸ್ವಾಮೀಜಿ ಆಗಲಿ, ಏನೇ ಆಗಲಿ, ಆದರೆ ಹಿಂದುತ್ವದ ವಿಚಾರವನ್ನು ಆಗಲಿ ಅಥವಾ ಪ್ರಚಾರದ ವಿಚಾರವನ್ನು ಬಯಸುವಂಥದ್ದು ಬೇಡ ಇವರು ಅನ್ನುವಂಥ ವಿಷಯ. ಹಿಂದುತ್ವ ಎಂಬುದು, ಸನಾತನ ಧರ್ಮ ಎಂಬುದು ನಮ್ಮ ಕರ್ತವ್ಯ. ಹಾಗಂತೇಳಿ ನಾವು ಅವನು ಏನು ಮಾಡಿದ್ರು ಹಿಂದುತ್ವ ಅಂತೇಳಿ ಅವನು ಏನು ಮಾಡಿದ್ರು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ನಮ್ಮ ವಿಚಾರಕ್ಕೆ ಅಡ್ಡ ಬಂದರೆ ನಾವು ಬಿಡುತ್ತಿಲ್ಲ. ಹಿಂದುತ್ವದ ವಿಚಾರ ಗೊತ್ತಿರುವುದೇ ಜಾಸ್ತಿ ಸ್ವಾಮೀಜಿ ಅವರಿಗಲ್ವ? ಅಲ್ಲ, ನಮಗೂ ಗೊತ್ತಿದೆ. ಅಲ್ಲ, ಗೊತ್ತಿದ್ದು ಅದನ್ನು ದುರುಪಯೋಗ ಮಾಡುವಾಗಿಲ್ಲ. ಅವನು ಬಂದು ಅಲ್ಲಿ ನಿಮಗೆ ಬಂದು ಅಲ್ಲಿ ಬೆಂಕಿ ಕೊಡೋದು, ಆವೇಶ ಸಂಘರ್ಷದ, ಅವನು ಉಪನ್ಯಾಸ ಮಾಡ್ಬೋದು, ವಿಚಾರಧಾರೆ ಕೊಡ್ಬೋದು. ಅವನು ಬೆಂಕಿ ಕೊಡೋದು, ಸಂಘರ್ಷದ ಮಾತು ಉರಿದುಂಬಿಸುವುದು, ಇದು ಅವನ ಕೆಲಸ ಅಲ್ಲ ಅಂತ. ಅವನ ಅನುಷ್ಠಾನ ಕೊಡಬೇಕು, ಅವನಿಗೆ ಸಂಸ್ಕಾರ ಕಲಿಸಬೇಕು. ನಿಮಗೆ ಮನೆಯ ಒಂದು ತುಳುನಾಡಿನ ಸಂಸ್ಕೃತಿ, ನಮ್ಮ ರೀತಿ ನೀತಿಗಳನ್ನು ಎಲ್ಲವನ್ನು ಕಲಿಸಬೇಕು. ಬರೇ ನೀವು ಇದನ್ನು ಬಾಯಲ್ಲಿ ಮಾತಾಡ್ಕೊಂಡು ಬಂದರೆ ಎಲ್ಲಿ ಹೋಗ್ತದೆ ನಿಮಗೆ? ಎಲ್ಲರಿಗೂ ಸಂಸ್ಕಾರದ ಕೊರತೆ ಇದೆ. ದೈವಾರಾಧನೆ ಏನು, ಕೃಷಿ ಅಂದರೆ ಏನು, ಇಲ್ಲಿಯ ರೀತಿ ನೀತಿಗಳೇನು, ಇದರ ಬಗ್ಗೆ ಎಲ್ಲಿಯಾದರೂ ಮಾಹಿತಿ ಕೊಡ್ತಾರಾ? ಎಲ್ಲರೂ ಕತೆ ಮಾತಾಡ್ತಾರೆ ವಿನ ಮಾಹಿತಿ ಕೊಡೋದಿಲ್ಲಲ್ಲ. ಸಂಸ್ಕಾರವನ್ನು ರೂಪಿಸಬೇಕು, ಸಂಸ್ಕಾರ ಕೊಡಬೇಕು. ಅದು ಅರ್ಥಪೂರ್ಣವಾದ ಉಪನ್ಯಾಸಗಳಾಗಬೇಕು, ಅದು ಜೀವನದಲ್ಲಿ ಬಳಕೆಯಾಗಬೇಕು, ಅದು ನಮ್ಮಲ್ಲಿ ಒಬ್ಬ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಂಥದ್ದಾಗಬೇಕು. ಬರೀ ಏನಾದರೂ ಓಟಿನ ಸಮಯದಲ್ಲಿ ಅಲ್ಲ ಬೇರೆ ಸಮಯದಲ್ಲಿ ಹಣ ತಗೊಂಡು ಬಾಯಿಗೆ ಬಂದಾಗ ಮಾತಾಡೋದು, ಈ ಕಡೆ ಬಂದು ಆ ಧರ್ಮದವನಿಗೆ ಮಾತಾಡೋದು, ಈ ಪಾರ್ಟಿಯವನಿಗೆ ಮಾತಾಡೋದು, ವೇದಿಕೆಯಲ್ಲಿ ರಾಜ್ಯಕ್ಕೆ ಮಾತಾಡೋದು, ಇದನ್ನು ಕಚಡ ಸ್ವಾಮಿಗಳಂತ ಹೇಳುವಂಥ. ಇವರನ್ನೆಲ್ಲ ಕಚಡ ಸ್ವಾಮಿಗಳಂತ ಹೇಳುವಂಥ. ರಾಜಕೀಯ ಒಬ್ಬ ಸ್ವಾಮಿ ಆದವನಿಗೆ ಅವನು ಈಗ ಯಾವ ಪಕ್ಷದವನು ಬರಲಿ ಅವನು ಒಂದೇ ರೀತಿಯಾಗಿರ್ತಾನೆ. ಅಂದರೆ ಹಿಂದೂ ಅಲ್ಲ ಅವರಿಬ್ಬರು. ಸಿದ್ಧಾಂತಗಳು, ಪಕ್ಷಗಳು, ವ್ಯಾಪಾರಗಳು, ರಾಜಧರ್ಮ ಅದು ಬೇರೆ ಬೇರೆ ಇರ್ತದೆ. ರಾಜಕೀಯ ವ್ಯವಸ್ಥೆ ಸ್ವಾಮೀಜಿಗಳಿಗೆ ಬೇಡ ಅಂತ ಅದು ಅಲ್ಲಲ್ಲ. ಅವನಲ್ಲಿ ಎಂಟ್ರಾಗಲಿ. ರಾಜಕೀಯ ಬೇರೆ, ರಾಜಕಾರಣ ಬೇರೆ.
ರಾಜಕಾರಣ ಎಂಬುದು ಒಂದು ಮನುಕುಲದ ಸ್ವಾಸ್ಥ್ಯ ಸಮಾಜದಲ್ಲಿ ಒಂದು ಬದುಕುವ, ಒಂದು ಮಾನವೀಯತೆ ತುಂಬಿದ ಬದುಕನ್ನು ಬದುಕುವಂಥ ಒಂದು ನೀತಿ ಸಂಹಿತೆ. ಅದು ರಾಜಕಾರಣ ಹೇಗಿರಬೇಕು. ರಾಜಕಾರಣ ಎಂಬುದು ಮನೆಯಲ್ಲೂ ಇರಬೇಕು, ದೇವಸ್ಥಾನದಲ್ಲೂ ಇರಬೇಕು, ದೇಶದಲ್ಲೂ ಇರಬೇಕು, ನನ್ನೊಳಗೂ ಇರಬೇಕು. ಇದು ರಾಜಕಾರಣ ಅಂತಾರೆ ಇದಕ್ಕೆ. ಆ ರಾಜಕಾರಣವನ್ನು ನಿಮಗೆ ಶ್ರೀಕೃಷ್ಣ ಪರಮಾತ್ಮನೂ ಅರ್ಜುನನಿಗೆ ಬೋಧಿಸಿದ್ದು ಕೇಳಿದ್ದೇವೆ, ಬುದ್ಧನೂ ನಮಗೆ ಜನಕ್ಕೆ ಬೋಧಿಸಿದ್ದಾರೆ, ಬಸವಣ್ಣರೂ ಬೋಧಿಸಿದ್ದಾರೆ, ನಾರಾಯಣ ಗುರುಗಳೂ ಬೋಧಿಸಿದ್ದಾರೆ, ಪೈಗಂಬರರೂ ಬೋಧಿಸಿದ್ದಾರೆ. ಎಲ್ಲರೂ ಅವರವರ ರೀತಿಯಲ್ಲಿ ಒಳಿತಿಗೋಸ್ಕರ ಸಮಾಜಕ್ಕೆ ಬೋಧಿಸಿದ ರೀತಿಗಳು ಅದೆಲ್ಲವೂ ರಾಜಕಾರಣ. ರಾಜಕೀಯ ಅಂತ ಹೇಳಿದರೆ ಅದನ್ನು ಒಡೆದು ಅದರೊಳಗಡೆ ನಡುವ ವ್ಯವಸ್ಥೆಗಳನ್ನು ತನ್ನದಾಗಿಸಲಿಕ್ಕೆ ಅದನ್ನು ಬೇಕಾಗಿ ಎಲ್ಲವೂ ನಮ್ಮದಕ್ಕೆ ಅದರ ಸ್ವಾರ್ಥವನ್ನು ಹೀರಲಿಕ್ಕೋಸ್ಕರ ಅವನು ಮಾಡುವಂಥ ಬೇರೆ ಬೇರೆ ರೀತಿಯ ಒಂದು ಮಂಕು ಬೂದಿ ಎರಚುವ ನಯವಾದ ಬೇರೆ ಬೇರೆ ರೀತಿಯ ಒಂದು ಮಾತುಗಾರಿಕೆಯಲ್ಲಿ ಜನರನ್ನು, ಸಮಾಜವನ್ನು, ಅಣ್ಣ ತಮ್ಮನ್ನು, ಗಂಡ ಹೊಡೆಯುತ್ತಾ ಹೋಗುವುದೇ ರಾಜಕೀಯ. ಆ ಕೀಯ ಎಂಬ ಶಬ್ದ ಸ್ವಕೀಯ, ಪರಕೀಯ, ರಾಜಕೀಯ ಅಂತೆಲ್ಲ ಬರುವಂಥದ್ದು. ಅದು ನಿಮಗೆ ಅವರವರು ಆಯಾಯ ಸ್ಥಾನವನ್ನು ಮತ್ತು ಅದರ ಲಾಭವನ್ನು ಪಡೆಯಲು ಬೇಕಾಗುವ ರೀತಿಯಲ್ಲಿ ವಿಂಗಡಿಸುವಂಥದ್ದು ರಾಜಕೀಯ ಮತ್ತು ರಾಜಕಾರಣದ ಅರ್ಥಗಳು ಬೇರೆ. ನಾನು ಹೇಳುವಂಥದ್ದು ರಾಜಕಾರಣವನ್ನು ಬೋಧನೆ ಮಾಡ್ಬೋದು, ಒಂದೇ ಪಾರ್ಟಿಯಲ್ಲಿ ನಿಂತು ರಾಜಕೀಯ ಮಾಡಬಾರ್ದು ಅಂತ ಹೇಳುವ. ರಾಜಕೀಯ ಮಾತಾಡಬಾರ್ದು. ನೀವು ಎಂಥದೇ ಇದ್ದರೂ ಅವನ ಧರ್ಮದ ಆಧಾರದಲ್ಲಿ ಇರಬೇಕು. ಹಾಗಂತೇಳಿ ನಾವು ಮಾತಾಡಿದ್ದು ಏನೇ ಇದ್ದರೂ ನಮ್ಮದೊಂದು ಸೌಜನ್ಯ ಹೋರಾಟ ಇದೆ, ಅದೊಂದು ಧರ್ಮದ ಹಾದಿಯಲ್ಲಿ ಹೋಗ್ತಾ ಇದೆ. ಅದರೊಳಗಡೆ ಒಂದು ಸ್ತ್ರೀಗೆ ಅಪಮಾನ ಮಾಡಿದ್ದು, ಸ್ತ್ರೀಯ ಬಗ್ಗೆ ಮಾತಾಡುವಾಗ ಒಬ್ಬ ಸ್ವಾಮೀಜಿ ಮೌನಕ್ಕೆ ಶರಣಾದದ್ದು, ಇಂಥ ಸ್ವಾಮಿಗಳ ಬಗ್ಗೆ ಮಾತ್ರ ನಮ್ಮ ಹೇಳಿಕೆಗಳು. ಈಗ ನೀವು ನಿಮ್ಮಷ್ಟಾಗಿ ಇರ್ತೀರಿ, ನನಗೆ ಸಂಬಂಧವೇ ಇಲ್ಲ, ಅದಕ್ಕೆ ನಾನು ನಿಮ್ಮನ್ನು ದಾರಿಯಲ್ಲಿ ಹೋದವನನ್ನು ಯಾಕೆ ಅವ್ರು ಇದು ಮಾಡಬೇಕು? ಎಲ್ಲಿ ಕರ್ಮಾಂಗ ಈಗ ಶಿವಪ್ರಸಾದ್ ಬಾತ್ರಿತಾಯನ ಬಗ್ಗೆ ಯಾಕೆ ಮಾತಾಡೋದು? ಅವನೊಬ್ಬ ಮೋಸ ಮಾಡ್ತಾನೆ, ಅವನು ಪೂಜೆ ಮಾಡಿ ತಟ್ಟೆ ಇಡ್ತಾನೆ, ಬಾಯಿಗೆ ಬಂದ ರೇಟ್ ಹೇಳ್ತಾನೆ, ಸುಳ್ಳು ಪೂಜೆ ಮಾಡ್ತಾನೆ, ಜನರಿಗೆ ಮೋಸ ಮಾಡ್ತಾನೆ. ಹಾಗಾಗಿ ಅವರೊಬ್ಬ ಮೋಸಗಾರ. ತಟ್ಟೆ ಯಾಕೆ ಇಡ್ಬಾರ್ದು? ತಟ್ಟೆ ಯಾಕೆ ಇಡಬಾರ್ದು ಅಂತ ಹೇಳಿ ನಿಮ್ಮ ಅವನಿಗೆ ಸಂಬಳ ಕೊಡ್ತೀರಲ್ಲ, ಅಲ್ಲ ತಟ್ಟೆ ಇಡುವ ಉದ್ದೇಶ ಏನು? ತಟ್ಟೆ ಇದ್ದದ್ದು ಯಾಕೆ ಅಂತ ಹೇಳಿದರೆ, ಮುಂಚೆ ಜನಸಾಮಾನ್ಯರು ಕಡಿಮೆ ಹೋಗುವ ರೀತಿಯಲ್ಲಿ ಮತ್ತು ಸಂಬಳ ಕೊಡುವ ಮೌಲ್ಯ ಕೊಡಲಿಕ್ಕೆ ಕಷ್ಟ ಇರುವ ಸಮಯದಲ್ಲಿ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಬಂದಾಗ ಭಕ್ತರು ಹಾಕಿದ ಅವರ ಒಂದು ಕುಟುಂಬ ಸಂರಕ್ಷಣೆಗೋಸ್ಕರ, ಕುಟುಂಬದ ಇದಕ್ಕೋಸ್ಕರ ಇಟ್ಟದ ನಿಯಮ. ಈಗ ನಾನು ಇರುವಂಥದ್ದು ಅಲ್ಲಿ ಇಡಿ, ಇಲ್ಲಿ ಎಲ್ಲ ಸಾರ್ವಜನಿಕ ಇಡಿ. ನಿಮ್ಮ ಮನೆಯಲ್ಲಿ ಪೂಜೆ ಆದಾಗ, ಸತ್ಯನಾರಾಯಣ ದೇವರ ಪೂಜೆ ಆದಾಗ, ಅಲ್ಲ ಮನೆ ಒಕ್ಕಲಾದಾಗ, ಯಾವುದೇ ದುರ್ಗಾ ಪೂಜೆಗಳಾದಾಗ ನೀವು ಅವರಿಗೆ ಮೌಲ್ಯ ಕೊಡ್ತೀರಿ, ಕೇಳಿದಷ್ಟು ಕೊಡ್ತೀರಿ. ಮುಂಚೆ ಕೊಡ್ತಾ ಇರಲಿಲ್ಲ, ಮುಂಚೆ ಕಡಿಮೆ ಇತ್ತು. ಮುಂಚೆ ಅದು ಮೌಲ್ಯ ಅಂತ ಬೇರೆ ಇರಲಿಲ್ಲ. ಇಲ್ಲಿ ಅಕ್ಕಿ, ತೆಂಗಿನಕಾಯಿ, ಇದು ಇಂಥದ್ದೆಲ್ಲ ಮಾತ್ರ ಅವರಿಗೆ, ಅಲ್ಲಿ ಹಾಕಿದಂಥ ವಸ್ತುಗಳು ಮತ್ತು ಹಾಕಿದ ದಕ್ಷಿಣೆಗಳು ಅವರಿಗೆ ಅಂತ ಇತ್ತು. ಕಡಿಮೆ ಜನಸಂಖ್ಯೆ ಇದ್ದವರು ಮಾತ್ರ ಹಾಕಿ ಎಲ್ಲ ಕೊಡುವಂಥದ್ದು. 10 ಮನೆಯವರು ಒಂದು ಮನೆಗೆ ಹಾಕಿದ್ದು ಒಂದು ಸಹಕಾರ ಪದ್ಧತಿಯ ರೀತಿಯಲ್ಲಿತ್ತು. ಕೊನೆಗೆ ಈಗ ಆಗಲ್ಲ. ಈಗ ಅವರೇ ನಿಮಗೆ 1,000 ಜನ ಸೇರಿದರೆ ಒಂದು ತಟ್ಟೆಯಲ್ಲಿ 15,500ಕ್ಕಿಂತ ಮಿತ್ತು ಬೀಳ್ತೀವಿ. ಅದಕ್ಕಿಂತಲೂ ಮುಜುಗರ ಅದಲ್ಲ, ಜನರು ಪ್ರೀತಿಯಿಂದ ಹಾಕೋದಲ್ಲ. ಅಲ್ಲ ಅದನ್ನು ಪ್ರೀತಿ ಬೇರೆ, ಮುಜುಗರ ಬೇರೆ. ಪ್ರೀತಿ ಅಂತೇಳಿ ಈಗ ಏನು ಗೊತ್ತಾ, ಉಪಾಯ ಇಲ್ಲ. ಈಗ ನಾವು ಹೋದರೆ ಹಾಕೋದಿಲ್ಲ, ಈಗ ನಾನು ಹಾಕೋದಿಲ್ಲ, ನಾವು ಹಾಕೋದಿಲ್ಲ, ಇನ್ನೊಬ್ಬನಿಗೆ ಆಗಲ್ಲ, ಅದು ಸೆಟ್ಟಾಗಿ ಹೋಗಿದೆ. ಇವತ್ತು ನಿನ್ನ ಮನೆಯಲ್ಲಿ ಒಂದು ಪೂಜೆ ಇದೆ, 3 ಮಕ್ಕಳು ಹೋದರೆ ನೋಡಿ 10, 20 ಅಲ್ಲಿ ಕೊಟ್ಟು ಬರುವಂಥದ್ದು. ಪ್ರೀತಿ ಅಂತಲ್ಲ, ಅದು ಯಜಮಾನ ಮಾಡಬೇಕು. ಈಗ ನನ್ನ ಮನೆಯಲ್ಲಿ ಯಾವುದೇ ಅಂಥ ಒಂದು ಕಾರ್ಯಕ್ರಮಗಳಾದಾಗ ಆಗುವುದಿದ್ದರೆ ಸ್ಪಷ್ಟವಾಗಿ ಹೇಳ್ತೇನೆ, ಯಾವುದೇ ತಟ್ಟೆಗಳನ್ನು ಇಡಬೇಡಿ, ಜನರಿಗೆ ಮುಜುಗರ. ನೀವು ಲೆಕ್ಕ ಹಾಕಿ ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ 3-4 ಕಡೆಯಿಂದ ಆಮಂತ್ರಣ ಬರ್ತದೆ. ಬಡವನಿಗೆ ಒಂದು 150 ರೂಪಾಯಿ ಹೋಗ್ತದೆ, 20 ರೂಪಾಯಿಗಿಂತ ಕಡಿಮೆ ಯಾರೂ ಹಾಕೋದಿಲ್ಲ. ಈಗ 3 ಜನ ಹೋದರೆ 60 ರೂಪಾಯಿ ಆಯಿತು. ಅದು ಒಂದು ಮುಜುಗರದ ವಿಚಾರ. ಲೆಕ್ಕ ಹಾಕಿ ಅದರ ಬದಲು ಎಲ್ಲಿಯಾದರೂ ಹೋಟ್ಲಲ್ಲಿ 40 ರೂಪಾಯಿ ಕೊಟ್ಟು ಊಟ ಮಾಡೋದು ಒಳ್ಳೆಯದಲ್ಲ. ಅಲ್ಲ, ಇವರಿಗೆ ಯಾಕೆ ತಟ್ಟೆಗೆ ಇಲ್ಲೇ ಹಾಕ್ಬೇಕು ಹೇಳಿ? ಅದಕ್ಕೆ ಏನು ಮೌಲ್ಯ ಇದೆ? ಅದಕ್ಕೆ ಬೇಕಾಗುವಂಥ ತುಪ್ಪ, ಅದಕ್ಕೆ ಬೇಕಾಗುವಂಥ ಸಜ್ಜಿಗೆ, ಅದಕ್ಕೆ ಸಕ್ಕರೆ, ಬೆಲ್ಲ ಎಲ್ಲವೂ ಮನೆ ಯಜಮಾನ ಕೊಡೋದು. ಅವನು ಕೊಟ್ಟಂಥ ಸಾಮಾನನ್ನು ಇವನು ಬಾಸ್ರಿತಾಯ ಮಾರ್ತಾನೆ ಅಂದರೆ ಏನು ಕತೆ? ಅವನು ಮಾರುದಂದರೆ ಯಾಕೆ ಕೊಡಬೇಕು? ಅಷ್ಟು ತಲೆ ಬೇಡಲ್ವ? ಈಗ ಇವನದೇನದಿದೆ ಅದರಲ್ಲಿ, ಇವನ ಮನೆಯಲ್ಲಿ ಎಷ್ಟು ಜನ ಕೊಡ್ತಾನೆ? ಅಲ್ಲ, ಮಾರ್ದಲ್ಲ. ಆ ತಟ್ಟೆ ಅವನು ಆರತಿ ಎತ್ತುವುದಿಲ್ಲ, ಜನ ಸೇರಿದೆ. ಅದೇ ಬಂದದ್ದು ನಮಗೆ ಮಾಹಿತಿ. ಇವನಿಗೆ ಕೋಪವಾದಿ, ಜನ ಸೇರಲಿ, ಅದಕ್ಕೊಂದು ಟೈಮ್ ಇದೆ. ಪೂಜೆ 12:30 ಗಂಟೆ ಮುಂಚೆ ಆಗಬೇಕು, ಲೆಮ ಇದೆ. ಇವನು ಜನ ಸೇರಿದ್ರೆ ತಟ್ಟೆ ಇಡ್ತಾ, ಇನ್ನು ಜನ ಬರಲಿ ಕಾಯೋದು.
ಸ್ಪಷ್ಟ ಎಲ್ಲಿಯಾದರೂ ಹೋದಾಗ ಬಾಯಿಗೆ ಒಂದು ಕರೆಕ್ಟಾಗಿ ಹೇಳಿದಾನ ವಿಚಾರಧಾರೆ ಈ ಥರ ಇದೆ ಅಂತ. ಇರಲಿ, ಅದು ಅವನು ಹೊಟ್ಟೆಪಾಡು ಬರಲಿ. ನಾವು ಹೇಳ್ತಾರಲ್ಲ ಪೂಜೆ ಮಾಡುವಾಗ ಸಂಸ್ಕೃತದಲ್ಲಿ ಹೇಳ್ತಾರೆ. ಸಂಸ್ಕೃತ ನಿನಗೆ ಅರ್ಥ ಆಗದ ಭಾಷೆಯಲ್ಲಿ ಕೊಡ್ತೀನಿ. ನಿನಗೆ ಯಾರಿಗೆ ಅರ್ಥ? ನಿಮ್ಮ ಮನೆಯಲ್ಲಿ ಗಣೋಮ ಆಗಿದೆಲ್ಲ, ಏನು ಮಂತ್ರ ಬಾಯಿಪಾಠ ಗೊತ್ತಿದೆ ನಿಮಗೆ? ತುಪ್ಪ ಹಾಕುದು ಯಾಕೆ ಅದಕ್ಕೆ ಇದು ಮಂಡಲ ಹಾಕುದು ಯಾಕೆ? ಇದು ಹಲಸಿನ ಕಟ್ಟಿಗೆ ಯಾಕೆ ಹಾಕುದು ಮಂಡಲ? ಮತ್ತೆ ದಿನ ವರ್ಷೋಬ್ರತೆ ಆಗೋದಿಲ್ವಾ? ಏನು ಕಲ್ತಿದ್ದೀರಿ? ನಿಮ್ಮ ತಂದೆ ಹತ್ರ ಕೇಳಿ. ನೀವು ದಿನ ಪೂಜೆ ಮಾಡ್ತೀರಿ, ದಿನ ದುರ್ಗ ಏನಾದರೂ ಕೇಳಿ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅವರು ಅಂತೇಳಿ ಬಿಡಿಸಿ ಈಗ ನಾವು ದೈವಾರಾಧನೆಯನ್ನು ಅವನು ಹೇಳಿದಾನಲ್ಲ, ದೈವಾರಾಧನೆಯನ್ನು ನಾವು ಮಾಡುವುದೇ ಇಲ್ಲ. ನಾವು ಯಾವುದೇ ನಿಮ್ಮ ಹತ್ರ ಮಾಡಿಸೋದು ಅದು ಸಹ ಕುಟುಂಬವನ್ನು ಸೇರಿಸಿ ಮಾಡಿಸೋದು. ಯಾಕೆಂದರೆ ಎಲ್ಲವೂ ಅವರಿಗೆ ಅನುಭವಗಳಾಗಬೇಕು. ಹೇಗೆ ಹೇಗೆ ಅದನ್ನು ಅಗೆಲ ಹಾಕೋದು, ಹೇಗೆ ಪ್ರಾರ್ಥಿಸೋದು, ಎಂತೆಂಥ ಸಾಮಾನು ಬೇಕು ಎಲ್ಲವನ್ನು ಪರಿಚಯಿಸಿ ಎಲ್ಲರನ್ನು ಪ್ರಬುದ್ಧರನ್ನಾಗಿ ಎಲ್ಲರನ್ನು ನಾವು ರೆಡಿ ಮಾಡಬೇಕು. ಇಲ್ಲಿ ನಿಮಗೆ ನೀವು 10 ವರ್ಷದಿಂದ ಪೂಜೆ ಮಾಡಿದ್ರು ನಿಮ್ಗೆ ಗೊತ್ತು. ನಿಮಗೆ ನನ್ನ ಹತ್ರ ಒಂದು ಗಣಹೋಮದ ಚೀಟಿ ಏನು ಬೇಕಂತ ಕೇಳಿದರೆ ಕೂತಲ್ಲಿ ಹೇಳ್ತೇನೆ. ನಾನು ಹೇಳ್ತೇನೆ, ನೀವು ಅದಕ್ಕೆ ಏನು ಬೇಕು, ಅದು ಎಂತೆಂಥ ಬೇಕು, ಎಲ್ಲೆಲ್ಲಿ ಎಂತ ಬೇಕು ನನಗೆ ಗೊತ್ತಿದೆ. ಯಾಕೆ ನಾನು ನೋಡಿದ್ದೇನೆ, ನಾನು ಕೇಳಿ ಕಲ್ತೇನೆ. ಆದರೆ ಇವರು ಯಾರಿಗೂ ಅದು ಕಲಿಸಿದ್ದಾರೆ. ಯಾಕಂತ ಹೇಳಿದೆ, ಬರೀ ಅದನ್ನು ಒಂದು ಚಿತ್ರ ನೋಡಿದ ಹಾಗೆ ನೋಡಬೇಡಿ. ದೈವಾರಾಧನೆ ಇದೇ ರೀತಿ ಬಾಸ್ರಿತಾಯ ಶಿವಪ್ರಸಾದ್ ಬಾಸ್ರಿತಾಯನಂತ ಅವನು ಇವನಿಗೆ ಅಹಂಕಾರ ಬಂದದ್ದು ಇದೆ. ಈಗ ಪ್ರಶ್ನೆ ಮಾಡುವುದಿಲ್ಲ ಯಾರು ಸಹ. ಅವನನ್ನು ಮುಂದೆ ಪ್ರಶ್ನೆ ಮಾಡ್ತೇವೆ. ಈಗ ನೀವು ಪ್ರಶ್ನೆ ಮಾಡೋಕೆ ಹೊರಟಿದ್ದೀರಿ, ಅದಕ್ಕೆ ಅವನಿಗೆ ಈಗ ಪ್ರಶ್ನೆ ಮಾಡಿದ್ದಕ್ಕೆ ಇವರಲ್ಲಿ ಈ ಥರ ತುಂಬ ಕಟ್ ಮಾಡಿ ಆಗ್ತಾನೆ. ಅವನಿಗೆ ಈಗ ಅಲ್ಲಿ ಯಾರನ್ನು ಪ್ರಶ್ನೆ ಮಾಡ್ತೇವೆ ನಾವು. ನಮಗೆ ಗೊತ್ತಾದರೆ, ನಮ್ಮಲ್ಲಿ ಗೊತ್ತಾದರೆ, ನಮಗೆ ವಿಷಯ ಬಂದರೆ, ಅವನು ಕರ್ಮಾಂಗ ಸರಿ ಇದ್ದರೆ ನಾವು ಮಾತಾಡೋದಿಲ್ಲ, ಡೌಟ್ ಬೇಡ. ಮತ್ತೊಂದು ಮಾತಾಡ್ತಾರೆ ಪರಶುರಾಮನ ವಿಚಾರದಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದರೆ, ನನಗೆ ಪರಶುರಾಮನ ವಿಚಾರದಲ್ಲಿ ಇವರಿಗೂ ಸ್ವಲ್ಪ ಹೇಳಬೇಕು. ಯಾಕಂತ ಹೇಳಿದರೆ ನೋಡಿ, ಪರಶುರಾಮನ ವಿಚಾರದಲ್ಲಿ ಮಾತಾಡಿದಂಥ ನೀವು ಕಾರ್ಕಳದಲ್ಲಿ ಪರಶುರಾಮನ ತುಂಡಾಗಿ ಕತ್ತರಿಸಿದ್ದಾರಲ್ವಾ, ಒಂದೇ ಒಂದು ಮಾತೆತ್ತಿಲ್ಲ ಅಂತ ಹೇಳಿದರೆ ಇದು ಏನು ನಿಮ್ಮದು ಬಾರಿತಾಯರವರೇ? ಯಾಕೆ ಎತ್ತಿಲ್ಲ ಅಂತೇಳಿ ಕೇಳುವಂಥದ್ದು. ಬೇರೆದಕ್ಕೆ ಹಾಕಲಿ, ಮತ್ತೊಂದು ಮಗದೊಂದು ತಪ್ಪು ಮಾಡಿದರೆ ನೇರವಾಗಿ ಹಾಕಿ. ಈಗಾಗಲೇ ನಿಮಗೆ ಸುನಿಲ್ ಕುಮಾರಿಗೂ ಅಲ್ಲಿ ಪೋಸ್ಟ್ ಹಾಕ್ಬೋದಲ್ವಾ? ಪರಶುರಾಮ ನೀವು ಅಗ್ನಿ ಇದು ಮಾಡುವಾಗ ಪರಶುರಾಮನನ್ನು ಇದು ಪೂಜೆ ಮಾಡ್ತೀರಲ್ವ, ಪರಶುರಾಮ ಯಾ ನಮಃ ಅಂತೇಳಿ ಹೇಳ್ತೀರಲ್ವಾ? ಅಂತ ಹೇಳಿದ್ರೆ ನೀವು ಪೂಜೆ ಮಾಡುವಾಗ ಪರಶುರಾಮನ ಹೆಸರು ಹೇಳ್ತೀರಾ, ಅಲ್ಲಿ ಕತ್ತರಿಸಿ ಹಾಕಿದ್ದಾರೆ. ಅದರ ಬಗ್ಗೆ ನಿಮಗೆ ಮಾತಾಡೋಕ್ಕಾಗೋದಿಲ್ಲ ಬಾರಿತಾಯರವರಿಗೆ? ಒಂದು ಪೋಸ್ಟ್ ಕೂಡ ಹಾಕಿಲ್ಲ ಪರಶುರಾಮನ ಬಗ್ಗೆ. ಎಲ್ಲಿದ್ದೀರಿ ನೀವು? ಏನು ಹೇಳ್ತೀರಿ ಇದರ ಬಗ್ಗೆ? ಅವನಿಗೆ ಪರಶುರಾಮನಿರಲಿ ಬಲರಾಮನಿರಲಿ ಅವನಿಗೆ ಬಿದ್ದು ಹೋಗಲಿ, ಅದು ಅವನಂಥ ಸಂಸ್ಕಾರವಿಲ್ಲ ರೀ. ಅವನಿಗೆ ಒಬ್ಬ ಸಂಸ್ಕಾರ ಇದ್ದವನು. ಈಗ ನೋಡಿ, ನಾವು ಅದರಲ್ಲಿ ಯಾರೋ ಒಬ್ಬ ಕಮೆಂಟ್ಸ್ ಕೊಟ್ಟಿದ್ದಾನೆ, ಒಬ್ಬ ಪತ್ರಕರ್ತ. ನನಗೆ ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದೆ, ಅವನಷ್ಟಕ್ಕೆ ಏನೋ ಮಾಡ್ಕೊಂಡಿರ್ತಾನೆ. ಕಮೆಂಟ್ಸಿಗೆ ಸೀಮಿತ ಅವನಷ್ಟೇ. ತಾಕತ್ತಿದ್ರೆ ನಾನು ಆ ಕಮೆಂಟ್ಸ್ ಹಾಕುವವನಿಗಾಗಲಿ ಬಾದ್ರಿತಾಯನಾಗಲಿ ರಾಮ್ ಪೇಜಿಗೆ ಬಂದು ವೇದಿಕೆಯಲ್ಲಿ ನೇರ ಚರ್ಚೆ ಮಾಡಿ ಅಂತ ಹೇಳುವಂಥದ್ದು. ಆ ಕಮೆಂಟ್ಸ್ ಹಾಕಿದ ಪತ್ರಕರ್ತ ಇದ್ದಾನಲ್ಲ, ಅವನಿಗೂ ನಾನು ಕೇಳ್ತಾ ಇದ್ದೇನೆ, ನಿಮ್ಮದು ಏನಾದರೂ ಇದ್ದರೆ ನೀವು ಆ ಥರ ನಿಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳಿ ಪತ್ರಕರ್ತರೆ. ನಿಮಗೆ ಗೌರವ ಇದೆ. ಯಾಕೆ ನೀವು ನನಗೆ ಹೇಳಿದ್ರಂತಲ್ಲ, ನೀವು ನನಗೆ ಹೇಳಿದರೆ ನಿಮಗೆ 5 ನಿಮಿಷದಲ್ಲಿ ಉತ್ತರ ಕೊಡಲಿಕ್ಕೆ ತಾಕತ್ತಿದೆ ನಮಗೆ, ನಾವು ಮಾತಾಡ್ತೇವೆ. ಬಟ್ ನಿಮ್ಮ ವ್ಯಕ್ತಿತ್ವಕ್ಕೆ ಹೇಳಿದ್ದಲ್ಲ, ನೀವು ಒಳ್ಳೆಯ ಪತ್ರಿಕೆ ಹೇಳಿದ್ದೀರಿ, ನಿಮ್ಮ ಹೆಸರಿದೆ, ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ಅದೊಂದು ನಿಮ್ಮಂಥವ್ರು ಮಾಡುವಂಥದ್ದು. ಸ್ವಲ್ಪ ಅದು ಅರ್ಥ ಮಾಡ್ಕೊಳ್ಳಿ. ಆಗಿರುವಾಗ ಇವನಿಗೆ ಬಾತ್ರಿತಾಯನಿಗೆ ಪರಶುರಾಮನಲ್ಲಿ ಬಿದ್ದಿದ್ದಾನ. ಪರಶುರಾಮ ಏನಿದೆ, ಯಾಕಂದರೆ ಅವನು ಪೂಜೆ ಮಾಡಲಿಕ್ಕೋಸ್ಕರ ಮಾತ್ರ ಪರಶುರಾಮನ ಅವನು ತಮ್ಮ ಕುಲದೇವರ ಏನೋ ಹೇಳ್ಕೊಂಡಿದ್ದಾನೆ. ಇವನಿಗಿಂತ ಜಾಸ್ತಿ ಪರಶುರಾಮನಿಗೆ ಗೌರವ ಕೊಟ್ಟವರು ನಾವು. ಪರಶುರಾಮ ತುಳುನಾಡಿನ ಸೃಷ್ಟಿಕರ್ತ ಅಲ್ಲ ಅಂತ ಹೇಳಿದ್ದೇವೆ. ಆದರೆ ಅನೇಕ ಕಡೆ ಪರಶುರಾಮನ ಒಂದು ಹೆಸರು ಯುಗಕ್ಕಿದೆ. ಒಬ್ಬ ಪರಾಕ್ರಮಿ ಮತ್ತು ಒಬ್ಬ ಏನೇ ಇರ್ಬೋದು, ಒಬ್ಬ ನಾವು ಗೌರವಿಸುವಂಥ ಮತ್ತು ಒಂದು ಪೂಜಿಸುವಂಥ ವ್ಯಕ್ತಿ. ನಮಗೆ ಗೌರವ ಇದೆ. ಒಂದು ಯುಗಕ್ಕೆ ಪರಶುರಾಮನ ಹೆಸರಿದೆ. ಅವನಿಗಿಂತ ಶಿವಪ್ರಸಾದ್ ಬಾತ್ರಿತಾಗಿಂತ ಜಾಸ್ತಿ ಗೌರವ ನಮಗಿದೆ. ಅಲ್ಲಿ ನಾವು ಹೋದಾಗ, ನಾವು ದೈವಗಳಿಗೆ ಅಪಚಾರ ಆದಾಗಲೂ ನಾವೇ ಮಾತಾಡಿದ್ದು. ಪರಶುರಾಮನನ್ನು ತುಂಡರಿಸಿ ಬೇರೆ ಬೇರೆ ಕಡೆ ಚಿತ್ರಾನ್ನ ಮಾಡಿದಾಗ ನಾವು ಮಾತಾಡಿದ್ದು. ಈ ಬಾತ್ರಿತಾಯ ಮತ್ತು ಅವನ ಪತ್ರಕರ್ತ ಮಾತಾಡಿದಾನ. ಅವನು ಪೂಜೆ ಮಾಡಿದ್ದಾರೆ, 500 ಜನ ಸೇರಿಕೊಂಡು 500 ಜನ ಪೂಜೆ ಮಾಡಿದ್ದಾರೆ. ಮತ್ತೆ ಅಲ್ಲಿ 500 ಜನ ನಮಗೆ ಬೈಲಿಕ್ಕೋಸ್ಕರ ಎಲ್ಲೋ ಒಂದು ಕಡೆ ನಾವು ಸಾಯ್ಲಿಕ್ಕೆ ಒಂದು ಜಪ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ ಅಂತ ಅವನಿಗೆ ಹೊಟ್ಟೆಪಾಡಿಗೋಸ್ಕರ. ಇವನಿಗೆ ಪರಶುರಾಮ ಏನು ಅಂತ ಪರಶುರಾಮನ ಗೌರವ ಗೊತ್ತಿದೆ ಇವನಿಗೆ ಗೊತ್ತಿದೆಯಾ? ನಾನು ಹೇಳುವಂಥದ್ದು ಅವನಿಗೆ ಅಂಥವನ ಬಗ್ಗೆ ನಾವು ಕೊಡೋದು ಯಾಕೆ ಅಂತ ಹೇಳಿದರೆ,
ಈಗ ನಾಳೆ ಅದ್ರ ತಾಕತ್ತಿದ್ರೆ ನಾನು ಮಾತಾಡ್ತೇನೆ ಪರಶುರಾಮನ ಬಗ್ಗೆ, ತಾಕತ್ತಿದ್ರೆ ಬಾಸ್ರಿತ್ತಾಯ ಮತ್ತು ಪತ್ರಕರ್ತ ತಾಕತ್ತಿದ್ರೆ ನೀವು ಮಾತಾಡಿ, ನಾಳೆ ಮಾತಾಡಿ ಆ ಬಗ್ಗೆ. ನಾವು ಮಾತಾಡ್ತೇವೆ, ನಾಳೆಯೂ ಮಾತಾಡ್ತೇವೆ, ಅದ್ರ ಬಗ್ಗೆ ಹೋರಾಟ ಮಾಡ್ತೇವೆ. ಪರಶುರಾಮನ ಮೇಲೆ ಗೌರವ ಇದೆ ನಮಗೆ, ಪರಶುರಾಮನ ಮೇಲೆ ನಂಬಿಕೆ ಇದೆ. ಆದರೆ ನಾವು ಪರಶುರಾಮ ಸೃಷ್ಟಿಕರ್ತ ಅಲ್ಲ ಅಂತ ಮತ್ತೆ ನಾವು ಒತ್ತಿ ಹೇಳ್ತಾ ಇದ್ದೇವಲ್ವ, ಮತ್ತೆ ಹೇಳ್ತಾ ಇದ್ದೇವೆ. ಹಾಗಾಗಿ ನಾವು ಏನೇ ಇದ್ದರೂ ಇನ್ನು ಮುಂದಕ್ಕೆ ಯಾರೇ ಆಗಲಿ ಮಾತಾಡಿ, ನೀವು ಏನೇ ಮಾತಾಡಿ ಅಲ್ಲ, ಏನೇ ನಿಮ್ಮ ಕಿತಾಪತಿಗಳು ಬರಲಿ, ನಾವು ಉತ್ತರ ಕೊಡ್ತೇವೆ. ಮತ್ತು ನಮ್ಮ ಈ ವಿಚಾರಕ್ಕೆಲ್ಲ ನಾವು ಜಗ್ಗುವವರಲ್ಲ. ಆ ಪತ್ರಕರ್ತ ನಿಮಗೂ ಸಹ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಮಾತಾಡಲಿಕ್ಕಿದ್ರೆ ನೀವಿದ್ದಲ್ಲಿ ನಾವು ಬರ್ತೇವೆ, ನಮ್ಮ ರಾಮ್ ಪೇಜ್ ಬರುತ್ತೆ, ನೀವು ಏನಾದರೂ ಚರ್ಚೆ ಮಾಡಿ ಅಂತ ಹೇಳುವಂಥದ್ದು, ಚರ್ಚೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ರಿ. ಅದೇ ರೀತಿ ನೀವು ಹಾಕೋದು ದೊಡ್ಡ ವಿಚಾರ ಅಲ್ಲ, ಖಂಡಿತವಾಗ್ಲೂ ಆ ಚರ್ಚೆಗೋಸ್ಕರ ತಮ್ಮಣ್ಣ ಶೆಟ್ರು ರೆಡಿಗಿದ್ದಾರೆ. ನೀವು ಬರೋದಾದರೆ ಖಂಡಿತವಾಗ್ಲೂ ಬನ್ನಿ, ಚರ್ಚೆ ಮಾಡಿ ಅದರ ವಿಚಾರದ ಬಗ್ಗೆ ಒಂದಷ್ಟು ಒಳ್ಳೆಯ ವಿಚಾರವನ್ನು ಸಮಾಜಕ್ಕೆ ಕೊಡೋಣ, ಕೆಟ್ಟದ ವಿಚಾರವನ್ನು ಸಮಾಜಕ್ಕೆ ಬಿತ್ತುವಂಥದ್ದು ಬೇಡ, ಮತ್ತು ಆ ಕಟ್ಟು ಹಾಕುವಂಥದ್ದು ಬೇಡ ಅನ್ನುವಂಥ ವಿಚಾರದಲ್ಲಿ ಯಾರ ಬಗ್ಗೆ ಸ್ವಾಮೀಜಿಯ ಬಗ್ಗೆ ಮಾತಾಡಿದ್ರು ಆ್ಯಂಡ್ ಯಾರಿಗೆ ಕಾರಿಗೆ ಅಡ್ಡ ಬಿದ್ದಿದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಸೊ ಅಷ್ಟೇ ನಿಮಗೆ ಗೌರವ ಇರುವವರು ಆದರೆ ನೀವು ಪರಶುರಾಮನ ವಿಚಾರದಲ್ಲಿ ಹೇಳಿದ್ರಿ, ಪರಶುರಾಮನ ವಿಚಾರದಲ್ಲಿ ಎಷ್ಟು ಕತೆ ಮಾತಾಡಿರಬೇಡ ಅನ್ನುವಂಥ ವಿಷಯದಲ್ಲಿ. ಸೊ ಆ ಪರಶುರಾಮನ ವಿಚಾರ ಮಾಡಬೇಕಾದ್ರೆ ನಾವು ಕೂಡ ಇದ್ವಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಇದೇ ಪರಶುರಾಮನ ವಿಚಾರದಲ್ಲಿ COD ತನಿಖೆ ಆಗಿದೆ ಅಥವಾ ಮತ್ತೊಂದು ಆಗಿದೆ, ಇನ್ನಷ್ಟು ಒಂದು ಒಳ್ಳೆಯ ಬೆಳವಣಿಗೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಿರ್ಮಿತಿ ಕೇಂದ್ರದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಯಾರೆಲ್ಲ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ, ಅವರಿಗೆಲ್ಲ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕೆ ಬೇಕಾದವರು ಕೋರ್ಟಿಗೂ ಕೂಡ ಹೋಗಿದ್ದಾರೆ, ಅದು ಮುಂದಿನ ವಿಚಾರದಲ್ಲಿ ಗೊತ್ತೇ ಆಗುತ್ತೆ. ಅದನ್ನು ಮಾಡಬೇಕಾಗಿದ್ದವರು ಯಾರು ಅಂತ ಹೇಳಿದ್ರಿ, ಬಾರಿತ್ಯಾಯನಂತವರು. ಯಾಕೆ ಮಾಡಲಿಲ್ಲ ನೀವು? ಹಾಗಾದರೆ ಪರಶುರಾಮನ ಮೇಲೆ ಅಷ್ಟೊಂದು ಭಕ್ತಿ ಇರುವವರು ನೀವು ಹೋಗ್ಬೇಕಿತ್ತಲ್ವ? ಪರಶುರಾಮನ ಕಾಲು ಕಡಿದಿದ್ದಾರೆ, ಪರಶುರಾಮನ ಅದರ ತುಂಡು ಮಾಡಿದ್ದಾರೆ, 500 ಜನರು ಅಲ್ಲಿ ಹೋಗಿ ಕೂತ್ಕೊಂಡು ಪೂಜೆ ಮಾಡಿದ್ದೀರಿ ನೀವು, ಎಲ್ಲ ಹೋಮ ಹವನ ಮತ್ತೊಂದು ಮಗದೊಂದು ಮಾಡಿದ್ದೀರಿ ಅಲ್ವಾ? ಅಷ್ಟೊಂದು ಪವಿತ್ರವಾದ ಪರಶುರಾಮನ ತುಂಡರಿಸಬೇಕಾದ್ರೆ ನೀವು ಕೋರ್ಟಿಗೆ ಹೋಗಲೇಬೇಕಿತ್ತು. ಯಾರು ಇದನ್ನು ತಪ್ಪು ಮಾಡಿದ್ದಾರೆ ಅದರ ವಿಚಾರದಲ್ಲಿ ನೀವು ನಿಂತ್ಕೊಳ್ಳೇಬೇಕಿತ್ತು. ಬಾರಿತಾಯರವರೇ, ಎಲ್ಲಿ ಹೋಗಿದ್ರಿ ನೀವು? ಹಾಗಾದರೆ ಇಲ್ಲಿ ಪೋಸ್ಟ್ ಹಾಕೋಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ, ನೀವು ಮಾತಾಡಲೇಬೇಕಿತ್ತು ಪರಶುರಾಮನ ಬಗ್ಗೆ. ಇದುವೇ ಕೋರ್ಟ್ಗೆ ಹೋಗಿರುವಂಥದ್ದು, ಇದರ ಬಗ್ಗೆ ರೈಸ್ ಮಾಡಿರುವಂಥದ್ದು. ಅದಕ್ಕೆ ಬೇಕಾಗಿರುವ ಅಧಿಕಾರಿಗಳು ಯಾರಿದ್ದಾರೆ, ಅದರ ಜೊತೆಗೆ ಫೈಟ್ ಮಾಡಿರೋರು ಯಾರಿದ್ದಾರೆ, ಅವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ತಾರ್ಕಿಕ ಅಂತ್ಯ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ನೆನಪಲ್ಲಿ ಇಟ್ಕೊಳ್ಳಿ, ಬಿಡುವುದಿಲ್ಲ ಯಾರೇ ಆಗಿರಲಿ. ಸುನಿಲ್ ಕುಮಾರ್ ಅಡ್ಡಾಡ ಹೋಗ್ತಾ ಇದ್ದಾರೆ, ಸುನಿಲ್ ಕುಮಾರ್ಗೂ ಏನೂ ಆಗೋದಿಲ್ಲ ಅದಕ್ಕೆ ಅಂತ ಹೇಳಿದ್ರೆ, ನಾನು ಮಾಡಲಿಲ್ಲ, ನಾನು ಅನುದಾನ ಕೊಟ್ಟಿದ್ದೇನೆ, ಮತ್ತೊಂದು ಮಗದೊಂದು ಅಂತೇಳಿ. ಪಾಪ ಈಗ ಸಿಕ್ಕಿ ಬಿದ್ದವರು ಅಲ್ಲಿ ನಿರ್ಮಿತಿ ಕೇಂದ್ರದವರು ಆಫೀಸರ್ಸ್, ನೆನಪಿರಲಿ ಅದು. ಸುನಿಲ್ ಕುಮಾರ್ಗೆ ಇದರಲ್ಲಿ ಏನೂ ಆಗೋದಿಲ್ಲ, ಹೋಗ್ತಾರೆ ಅವರು, ನಾನು ತಂದಿದ್ದೀನಿ, ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಅಧಿಕಾರಿಗಳ ಮೇಲೆ ಹಾಕಿ ಹೋಗ್ತಾರೆ. ಆದರೆ ಅಧಿಕಾರಿಗಳಿಗೆ ಹೇಳುವಂಥದ್ದು, ನೀವು ಯೋಚನೆ ಮಾಡಿ, ರಾಜಕೀಯದವರಿಗೆ ಸಪೋರ್ಟ್ ಮಾಡಬೇಕಾದ್ರೆ, ಇಂತಹ ಒಂದು ದಗಲಬಾಜಿ ಕೆಲಸ ಮಾಡುವ ರಾಜಕೀಯದವರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಕಡೆಗೆ ಕಾಲಬುದಿಗೆ ಬರುವಂಥದ್ದು ನಿಮಗೇನೆ. ನೋಡಿ, ಕೆಲವೇ ದಿನ, ಒಂದು ಹೆಚ್ಚು ಅಂದರೆ 1-2 ವರ್ಷದಲ್ಲಿ ಯಾರೆಲ್ಲ ಇದರಲ್ಲಿ ಪರಶುರಾಮನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರು ಸಸ್ಪೆಂಡ್ ಆಗ್ತಾರೆ. ನೋಡಿ, ಕೋರ್ಟಿನ ಮೆಟ್ಟಿಲು ಕೂಡ ಏರಿದ್ದಾರೆ. ಅದು ನೀವೇ ಇರಬೇಕಿತ್ತು ಬಾರಿತಾಯರವರೇ. ಅವರನ್ನೆಲ್ಲ ಒಟ್ಟುಗೂಡಿಸಿ ಒಂದಷ್ಟು ವಿಚಾರ ಮಾಡುವಂಥದ್ದು ನಾವು ನೆನಪಲ್ಲಿಟ್ಕೊಳ್ಳಿ. ಅರ್ಧ ಕಟ್ಟು ಮಾಡಿ ಬಿಸಾಡ್ತೀರಾ ನೀವು. ಇರಲಿ, ಒಳ್ಳೇದಿದ್ದರೆ ಕೊಡಿ ಸಮಾಜಕ್ಕೆ, ನಾವು ತಪ್ಪಿದರೆ ತಪ್ಪು ಅಂತೇಳಿ ಕೇಳ್ತೇವೆ. ಒಂದು ವಿಚಾರವನ್ನು ಇಟ್ಕೊಂಡು ಮತ್ತೊಂದು ವಿಚಾರವನ್ನು ಎಳೆದುಕೊಂಡು ಹೋಗುವಂಥದ್ದು, ಅಡ್ಡ ಬಿದ್ದಿದ್ದಾರೆ ಗಿಡ್ಡ ಬಿದ್ದಿದ್ದಾರೆ ಅನ್ನುವಂಥದ್ದು. ಯಾಕೆ ಅಡ್ಡ ಬಿದ್ದಿದ್ದಾರೆ ಅನ್ನುವಂಥ ವಿಚಾರವನ್ನು ನೀವು ಕೇಳಬೇಕಿತ್ತಲ್ವಾ? ಟ್ರೋಲ್ ಮಾಡಿ ಬೆಂದು ತಿನ್ನೋಡಿ ಅಂತೇಳಿ ಹೇಳ್ತಿರಲ್ವಾ? ಇವರು ಏನಾಗದ್ರೆ ಕೆಲಸ ಮಾಡದೆ ಏನು ತಿಂದಿದ್ರು ಶೆಟ್ರೆ? ಕೆಲಸ ಮಾಡಿದೆ ನೀವು ಅವನಾಗೆ ತಟ್ಟೆ ಇಡಬೇಕು. ನಾವು ಸಹ ಇನ್ನು ಅಲ್ಲಿ ನೀನು ಎಲ್ಲೆಲ್ಲಿ ಅಲ್ಲ, ನೀನು ಸ್ಟೇಟ್ ಬ್ಯಾಂಕಲ್ಲಿ ಕೆಲವು ಜಂಕ್ಷನಲ್ಲಿ ತಟ್ಟೆ ಇಟ್ಟು ಒಂದು ಟುವಲ್ ಹಾಕಿ ಕೊಟ್ಕೋ ನೀನು. ಅವನಿಗೆ ನಿನ್ನ ಜೀವನಕ್ಕೆ ನಮಗೆ ಆತಿಥ್ಯ ಬೇಡ. ಬಾಸ್ರಿತಾಯನಿಗೆ ಮುಂದೆ ಇನ್ನು ಅಲ್ಲಲ್ಲಿ ಜಾಗ ಕೊಡ್ತೇವೆ, ಇಲ್ಲಿ ಅದ್ರ ಟವಲ್ ಹಾಕಿ ಈ ಥರ ಪಾಪದವರ ಮನೆಗೆ ಹೋಗಿ ಪೂಜೆ ನೆಪದಲ್ಲಿ ತಟ್ಟೆ ಇಡಬೇಡ. ಎಲ್ಲಿಯಾದರೂ ಜಾತ್ರೆಯಲ್ಲಿ ಹೋಗಿ ನೆಲದಲ್ಲಿ ಚಪ್ಪಲೆ ಭಿಕ್ಷುಕ. ನಿನಗೆ ಇನ್ನು ಮುಂದೆ ಬೇರೆ ಭಾಷೆಯಲ್ಲಿ ಬರ್ತದೆ. ಈಗ ಸ್ವಲ್ಪ ಕಾಯ್ಕೋ.